ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಊರ ಗಣನಾಥನ ಗಣನಾಥನ ನೆನೆಗಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ನೆನೆಗಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಗಣನಾಥನ ತಾರಾನಾಥ ವರ್ಕಾಡಿ ವಿರಚಿತ ಯಕ್ಷಗಾನ ಪ್ರಸಂಗ ಶ್ರೀಮದ್ ಭಾಗವತ ಶ್ರವಣ ಪುಣ್ಯ. ಸಂಯೋಜನೆ ಬಿ ಭುಜಬಲಿ ಧರ್ಮಸ್ಥಳ. ಹಿಮ್ಮೇಳದಲ್ಲಿ ಪುತ್ತಿಗೆ ರಘುರಾಮ ಹೊಳ್ಳ, ದಿನೇಶ ಅಮ್ಮಣ್ಣಾಯ, ಪದ್ಯಾಣ ಶಂಕರನಾರಾಯಣ ಭಟ್, ಬಿ ಸೀತಾರಾಮ ತೋಳ್ಪಾಡಿತಾಯ, ಬಿ ಜನಾರ್ದನ ತೋಳ್ಪಾಡಿತಾಯ. ಮುಮ್ಮೇಳದಲ್ಲಿ ಹರಿದಾಸ್ ಶೇಣಿ ಗೋಪಾಲಕೃಷ್ಣ ಭಟ್, ಹರಿದಾಸ್ ಮಲ್ಪೆ ರಾಮದಾಸ್ ಸಾಮಗ, ಕೆ ಗೋವಿಂದ ಭಟ್, ಕೋಳ್ಯೂರು ರಾಮಚಂದ್ರರಾವ್, ಎಂ ಕೆ ರಮೇಶ ಆಚಾರ್. ತಾರಾನಾಥ ವರ್ಕಾಡಿ ಉಜಿರೆ ಅಶೋಕ ಭಟ್. ಯಕ್ಷಗಾನ ಪ್ರಸಂಗ ಶ್ರೀಮದ್ ಭಾಗವತ ಶ್ರವಣ ಪುಣ್ಯ. ಸದಮಳ ತುಂಗ ಭದ್ರ ನದಿ ತಟಾದಿ ದ್ವಿಜನಾತ್ಮದೇವನು ನದಿ ತಟಾದಿ ದ್ವಿಜನಾತ್ಮದೇವನು ಸುದತಿ ದುಂದುಲಿಯೊಡನೆಯೇ ನೆಲಸಿಹ ಬುಧವರೇಣ್ಯ ಸುದತಿ ದುಂದುಲಿಯೊಡನೆ ನೆಲಸಿಹ ಬುಧವರೇಣ್ಯ ಶಂಭೋ ಮಹಾದೇವ. ಗಂಗೆಯಂತೆ ತುಂಗ ತರಂಗೆ ಅಲ್ಲವೋ ಏನೋ ಈ ತುಂಗೆ. ಆದರೂ ನದಿಗಳಲ್ಲಿ ಪರಸ್ಪರ ಭೇದವನ್ನು ನಾವು ಕಾಣುವ ಹಾಗಿಲ್ಲವಲ್ಲ. ನದ್ಯ ಹರಿಪಾದ ಪಂಕಜ ಭುವ ಕುರುವಂತು ನೋ ಮಂಗಳಂ. ಒಳಗೆ ಹೆಸರು ಏನಾದರೂ ಇರಲಿ,
ಆ ಹೊಳೆ ಹುಟ್ಟಿರುವುದು ಶ್ರೀಹರಿಯ ಪದತಲದಲ್ಲಿ ಎಂಬುದು ಸತ್ಯವನ್ನು ಒಪ್ಪಿಕೊಂಡು ನಡೆಯುವಂತಹ ಒಂದು ಪಾವನ ಸಂಸ್ಕೃತಿ ನಮ್ಮದು. ವರ್ಗೀಕರಣವನ್ನು ಒಪ್ಪುತ್ತಾರೆ ಕೆಲವರು, ಧಿಕ್ಕರಿಸ್ತಾರೆ ಮತ್ತೆ ಕೆಲವರು. ಆದರೆ ಜ್ಞಾನಪ್ರಧಾನವಾದ ವ್ಯಕ್ತಿತ್ವ ಉಳ್ಳವನು ಎಂಬ ಅರ್ಥದಲ್ಲಿ ಬ್ರಾಹ್ಮಣನಿಗೆ ಬ್ರಹ್ಮ, ಬ್ರಾಹ್ಮಣ, ಬ್ರಹ್ಮಿಷ್ಠ ಹೀಗೆ ಹೆಸರುಗಳಿವೆ. ನನ್ನ ಹಿರಿಯರಿಂದ ಉಪನೀತನಾದಂಥ ನಾನು ಬ್ರಾಹ್ಮಣ ಧರ್ಮವೇನು ಎಂಬುದನ್ನು ತಿಳಿದು ಅದಕ್ಕೆ ಅನುಗುಣವಾದಂಥ ಆಚಾರವನ್ನು ಕೈಕೊಂಡು ಬ್ರಹ್ಮಚರ್ಯ ಮುಗಿದ ಮೇಲೆ ಈ ತುಂಗಾ ತೀರದಲ್ಲಿ ತಮ್ಮ ಉತ್ತರಜರಿಗೆಂದು ಯಾರು ನಿರ್ಮಿಸಿದ್ದಾರೋ ನನ್ನ ಮನೆಯನ್ನು, ಆ ನನ್ನ ಪೂರ್ವಜರಿಂದ ಕಲ್ಪಿಸಿಕೊಡಲ್ಪಟ್ಟ ಆಧಾರವಾದ ಮನೆಯಲ್ಲಿ ವಾಸವಾಗಿದ್ದೇನೆ. ಮನೆಯಲ್ಲಿ ವಾಸವಾಗಿರುವವನು ಎಂಬ ಅರ್ಥವನ್ನು ಬಿಟ್ಟರೆ ಗೃಹಸ್ಥ ಎಂಬ ಶಬ್ದಕ್ಕೆ ಶಾಸ್ತ್ರಪ್ರತೀತಿಯಂತೆ ಬೇರೊಂದು ಅರ್ಥ ಇಲ್ಲ. ನನಗೆ ಅನುಕೂಲೆಯೂ ಆಗಿರುವಂಥ ಹೆಂಡತಿ ಒಬ್ಬಳು ಬಂದಿದ್ದಾಳಪ್ಪ, ದುಂದುಲೆ. ಅವಳಲ್ಲಿದ್ದ ಅಕ್ಕರೆಯ ಆಧಾರದಿಂದ ನಾನು ಹೀಗೆ ಸಂಬೋಧಿಸುತ್ತಾ ಬಂದಿದ್ದೇನೆ. ಅವಳ ಸ್ವಭಾವಾದಿಗಳ ಪರಿಚಯ ಅವಳನ್ನು ಮದುವೆ ಆದ ಮೇಲೆ ನನಗೆ ಸರಿಯಾಗಿ ಆಗಿದೆ. ಆದರೆ ನನಗೆ ತಕ್ಕ ಹೆಂಡತಿ ಎಂಬ ಸಮಾಧಾನವನ್ನು ನಾನು ಮಾಡಿಕೊಂಡಿದ್ದೇನೆ. ಧರ್ಮ, ಅರ್ಥ ಮತ್ತು ಕಾಮ ಈ ಮೂರರಲ್ಲಿ ತನ್ನ ಗಂಡನನ್ನು ಯಾವಳು ಸಹಕರಿಸುತ್ತಿರುವಳೋ, ಯಾವಳು ಅವನಿಗೆ ಅಗ್ರತೆಯನ್ನು ಒಪ್ಪಿ ಅವನನ್ನೇ ತನ್ನ ಆರಾಧ್ಯ ಮೂರ್ತಿ ಎಂದು ನಂಬಿ ನಡೆಯುದಳೋ ಅವಳಿಗೆ ಹೆಂಡತಿ ಎಂಬ ಹೆಸರು. ಬೇಕಾದರೆ ಪತ್ನಿ ಆ ಶಬ್ದ ಅಷ್ಟಕ್ಕೆ ಉಳಿದರೆ ಹಗುರವಾಗುತ್ತದೆ ಎಂಬ ಭಾವನೆಯಿಂದ ಕೆಲವರು ಧರ್ಮ ಪತ್ನಿ ಎಂದು ವಿಶಿಷ್ಟ ರೀತಿಯಿಂದ ಅದನ್ನು ಪ್ರಯೋಗಿಸಿದ್ದಾರೆ. ನನಗೆ ಧರ್ಮ ಪತ್ನಿ ಆಗಿರುವ ಈ ದುಂದುಲೆಯೊಂದಿಗೆ ನಾನು ಯಥಾಸಾಧ್ಯವಾದ ಸುಖವನ್ನು ಅನುಭವಿಸುತ್ತಾ ಈ ಕೌಟುಂಬಿಕವಾದ ವ್ಯವಹಾರದಲ್ಲಿ ನನಗಿರುವ ಆಸಕ್ತಿಯನ್ನು ಚೆನ್ನಾಗಿ ತೋರಿ ಇದ್ದೇನಾದರೂ ಮಕ್ಕಳಾಗದ ದುಃಖ ಮೇಸದಿ ಸೊಕ್ಕಿನ ಒಳದಿ ಚಂಡಿ ಕುಟಿಲೆಯು ಸೊಕ್ಕಿನ ಒಳದಿ ಚಂಡಿ ಕುಟಿಲೆಯು ಸತಿಯೇ ಸೊಕ್ಕಿನ ಅತಿ ಚಂಡಿ ಕುಟಿಲೆಯು ದಿಕ್ಕುಗಾಣದೆ ಬಸವಳಿದ ವ್ಯತೆ ಮುಕ್ಕುತ್ತಿರಲು ದಿಕ್ಕುಗಾಣದೆ ಬಸವಳಿದ ವ್ಯತೆ ಉಕ್ಕುತ್ತಿರಲು ಮಕ್ಕಳಾಗದ ದುಃಖ ಕುಟಿಲೆಯೂ ಹೌದು, ಕರ್ಕಶ ಚಿತ್ತೆಯೂ ಹೌದಪ್ಪ ನನ್ನ ಹೆಂಡತಿ. ಅನ್ಯರಲ್ಲಿ ಜನಿಸಿದವಳು ಹೀಗೆ ಇರಬೇಕೆಂಬ ಕಲ್ಪನೆಯನ್ನು ಮದುವೆಗಿಂತ ಮೊದಲೊಬ್ಬ ಮಾಡಿಕೊಳ್ಳಬಹುದು. ಆದರೆ ಅನ್ಯ ರೇತೋ ಜಾತಿಯಾದವಳು ಹಾಗೆ ಇರ್ತಾಳೆ ಎಂಬ ನಿರೀಕ್ಷೆ ಅಥವಾ ಅವಳು ಬಂದ ಮೇಲೆ ಹಾಗೆ ಇದ್ದಾಳೆ ಎಂಬ ಆತ್ಮಸಮಾಧಾನ ಯಾವನಿಗಾದರೂ ಸಲ್ಲದಪ್ಪ. ಒಟ್ಟಿನಲ್ಲಿ ಕುಟುಂಬ ನ್ಯಾಯಾವಲಂಬನ ಅಂತ ಇದಕ್ಕೆ ಹೆಸರು. ಯಾವಳನ್ನೋ ತನ್ನ ಹೆಂಡತಿಯೆಂದು ತಿಳಿದು ಅವಳಲ್ಲಿ ನಿಮಿತ್ತವಿಲ್ಲದ ಮಮತೆಯನ್ನು ತೋರ್ತಾನೆ ಗಂಡು. ಯಾವನನ್ನೋ ತನ್ನ ಗಂಡನೆಂದು ಒಪ್ಪಿ ಅನಿವಾರ್ಯತೆಯಲ್ಲಿ ಆದರೂ ಅವನ ಸೇವೆಯನ್ನು ಮಾಡಿಕೊಂಡಿರ್ತಾಳೆ ಹೆಂಡತಿ. ಹೀಗೆ ಎಷ್ಟು ಕುಟುಂಬಗಳಿಲ್ಲಲಿ ಈ ಲೋಕದಲ್ಲಿ. ಭಗವಂತನ ಪೂಜೆಯಲ್ಲಿಯೂ ಗಂಡನಿಗೆ ಸಹಕಾರವನ್ನು ಮಾಡ್ತಾ ಮಿಕ್ಕ ಧರ್ಮ, ಅರ್ಥ, ಕಾಮಗಳಲ್ಲಿ ತಾನು ತನ್ನನ್ನು ತನ್ನ ಗಂಡನಿಗೆ ಒಪ್ಪಿಸಿಕೊಟ್ಟಂತಹ ಹೆಂಡತಿ ಎಲ್ಲಿ 1000ಕ್ಕೊಂದೋ 10,000ಕ್ಕೊಂದೋ ಲೋಕದಲ್ಲಿ ಇರಬಹುದೋ ಏನು. ನನ್ನ ಹೆಂಡತಿ ದುಂದುಲಿ ಅಂತ ಹೇಳಿಕೊಳ್ಳುವಾಗ ಹೆಮ್ಮೆ ಹೆಚ್ಚಿಸಿದ ನನ್ನಲ್ಲಿ. ಅವಳ ಸ್ವಭಾವಾದಿಗಳನ್ನು ನೋಡಿದರೆ ಮೈಯಲ್ಲಿ ನವಿಲು ಹೇಳುತ್ತದೆ. ದೇವರೇ, ಒಂದು ದಿನ ಕರೆದಾಗ ಹೋಗೊಟ್ಟವಳಲ್ಲ, ತನ್ನ ಬೆನ್ನನ್ನೇ ನನ್ನ ಕಣ್ಣುಗಳಿಗೆ ತೋರಿಸಿದವಳು. ಒಂದು ದಿನ ವಿನಯದಿಂದ ಸೇವೆಯನ್ನು ಅವಳು ಮಾಡಲಿಲ್ಲ. ಸೇವೆ ಮಾಡ್ತಾಳೆ, ಆದರೆ ಅನಿವಾರ್ಯತೆ. ನಾನು ಏಕೆ ಹೆಣ್ಣಾಗಿ ಹುಟ್ಟಿದನೋ, ನನ್ನ ಅಪ್ಪ ಯಾಕೆ ನನ್ನನ್ನು ನಿಮಗೆ ಕೊಟ್ಟನೋ ಎಂದು ಗುಣುಗುಡುತ್ತಾ ಏನೋ ಸೇವೆಯನ್ನು, ಅನಿವಾರ್ಯತೆ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಗಂಡನ ಸೇವೆ ಮಾಡಬೇಕಲ್ಲ,
ಅದು ಹೆಣ್ಣಾಗಿ ಹುಟ್ಟಿದ ವ್ಯಕ್ತಿಗೆ ಇದ್ದ ಪ್ರಾರಬ್ಧ ಅಂತ ತಿಳಿದುಕೊಂಡು ಅವಳು ಮಾಡ್ತಾಳೆ. ಕೂಟಲಿಯೂ ಹೌದು, ಕರ್ಕಶ ಚಿತ್ತೆಯೂ ಹೌದು. ವಿವಾಹದಲ್ಲಿ ಗಂಡುಸಿಗೆ ಹೇಳಲ್ಪಟ್ಟ 5 ಪ್ರಯೋಜನಗಳಲ್ಲಿ ಒಂದೂ ಇಲ್ಲ ಇಲ್ಲಿ. ವಿವಾಹೇ ಪಂಚಹೇತವಃ. ಬೇಡ ಹೋಗಲಿ, 4 ಮಕ್ಕಳನ್ನಾದರೂ ಹೆರ್ತಾಳಾದರೆ ಆ ಮಗಂದರಲ್ಲಿ ನನ್ನನ್ನೇ ನಾನು ಕಂಡುಕೊಂಡವನಂತೆ ಉಪನಯನ ಮೊದಲಾದ ಸಂಸ್ಕಾರಗಳನ್ನು ಮಾಡಿ ಮುಗಿಸಬಹುದಿತ್ತು. ಗಾರ್ಹಸ್ಥ್ಯದಲ್ಲಿ ಪೂರ್ಣತೆಯನ್ನು ನಾನು ಪಡೆಯಬಹುದಿತ್ತು. ಒಂದು ಮಗುವನ್ನು ಅವಳು ಹೆರಲಿಲ್ಲ. ಮಕ್ಕಳನ್ನು ತಾನು ಹುಟ್ಟಿಸುತ್ತೇನೆ ಅಂತ ಸುಮ್ಮನೆ ಹೇಳಿಕೊಳ್ತಾನೆ ಗಂಡ. ಮಕ್ಕಳನ್ನು ಹೆರ್ತೇನೆ ಅಂತ ಹೇರುವ ತಾಯಿ ಹೇಳಿಕೊಳ್ತಾಳೆ. ಮಕ್ಕಳು ಹುಟ್ಟುತ್ತವೆಯೋ ಮಕ್ಕಳು ಆಗುತ್ತವೆಯೋ ನನಗದು ಸರಿಯಾಗಿ ಗೊತ್ತಿಲ್ಲ. ಮಕ್ಕಳ ಆಗದ ಚಿಂತೆ. ಆ ಮಕ್ಕಳು ತಾವೇ ಮಕ್ಕಳ ಆಗಬೇಕು. ಇಲ್ಲದೆ ಅದರ ಉತ್ಪಾದನೆಗೆ ಎಲ್ಲಿದೆ ಗಂಡಸಿನಲ್ಲಿ ಸಾಮರ್ಥ್ಯ? ಹೆರುವುದಕ್ಕೆ ಎಲ್ಲಿದೆ ಅರ್ಹತೆ, ಅವಕಾಶ ಹೆಂಡತಿಯಲ್ಲಿ? ನನಗೆ ಗಂಡು ಬಿಡಿ ಹೆಣ್ಣು ಆಗಲಿಲ್ಲ. ಗಂಡೋ ಹೆಣ್ಣೋ ಮಕ್ಕಳಿಂದ ಕೂಡಿದ ಸಂಸಾರ ಸುಖಪೂರ್ಣವಾಗಿರ್ತದೆ ಅಂತ ಅನೇಕರು ಹೇಳುವುದನ್ನು ನಾನು ಒಪ್ಪಿದ್ದೆ, ಅನುಭವಿಸಿರಲಿಲ್ಲ. ಒಂದು ಮಗುವನ್ನು ಹೆರಲಿಲ್ವಲ್ಲ ಇವಳು. ತನ್ನ ಹೊಟ್ಟೆಗೆ ತಟ್ಟಿಕೊಳ್ತಾಳೆ, ತನ್ನ ಹಣೆಗೆ ಬಡಿದುಕೊಳ್ತಾಳೆ. ಯಾಕೆ ನೀನು ಹೆರಲಿಲ್ಲ ಅಂತ ಕೇಳಿದರೆ ನೀವೇ ಅದಕ್ಕೆ ಕಾರಣ ಅಂತ ನನ್ನ ಮೋರೆಯ ಕಡೆಗೆ ತನ್ನ ಕೈಯನ್ನು ಚಾಚುತ್ತಾಳೆ. ನಾನೇನು ಮಾಡಬೇಕಪ್ಪ? ಮಕ್ಕಳಿದ್ದರೂ ಚಿಂತೆ, ಮಕ್ಕಳಿಲ್ಲದ ಚಿಂತೆ. ಮಕ್ಕಳಿದ್ದರೆ ಆ ಮಗನೋ ಮಗಳೋ ಏನು ಹಿಂಸಿಸ್ತಾರೋ ಎಂಬ ಹೆದರಿಕೆ ತಂದೆಗೆ ತಾಯಿಗೆ. ಪುತ್ರಾದಪಿ ಧನಭಾಜಾಂ ಭೀತಿ. 10 ಹೊನ್ನುಗಳನ್ನು ತನ್ನ ಮುಷ್ಟಿಯೊಳಗೆ ಇಟ್ಟುಕೊಂಡನಾದರೆ ಆ ಮಗ ಕಾಯ್ತಾನೆ ಅಪ್ಪ ಸಾಯುವುದೆಂದಿಗೆ. ಸತ್ತಲ್ಲದೆ ಅವನ ಮುಷ್ಟಿಯನ್ನು ಬಿಡಿಸುವುದಕ್ಕಾಗುವುದಿಲ್ಲ. ಆ ಮಗನಲ್ಲಿರುವ ನಿರೀಕ್ಷೆ. ಮಕ್ಕಳಿದ್ದರೆ ಸೊಗಸೋ, ಮಕ್ಕಳು ಇಲ್ಲದೇ ಇದ್ದರೆ ಸೊಗಸೋ, ಯಾರನ್ನೇ ಕೇಳಬೇಕು? ಇದು ವೈರಾಗ್ಯ ಅಲ್ಲ, ಇದಕ್ಕೆ ಜಿಗುಪ್ಸೆ ಅಂತ ಬೇರೆ ಹೆಸರಿದೆ. ಜ್ಞಾನ, ಭಕ್ತಿ, ವೈರಾಗ್ಯ 3ರ ಸಮನ್ವಯ ನ್ಯಾಯವನ್ನು ಒಪ್ಪಿದವನ ಜೀವನ ಪಾವನವಾಗುತ್ತದಂತೆ. ಇದು ವೈರಾಗ್ಯ ಅಲ್ಲದೇ ಇರುವಾಗ ಇಲ್ಲಿ ಪಾವನತೆಯ ಪ್ರಶ್ನೆ ಏನಿದೆ? ಜಿಗುಪ್ಸೆ. ಈ ಸಂಸಾರವೇ ಬೇಡ ಎಂಬ ಜಿಗುಪ್ಸೆಯಿಂದ ನಾನು ಮೆಲ್ಲನೆ ಒಂದು ದಿನ ನನ್ನ ಹೆಂಡತಿಗೂ ಹೇಳದೆ ಮನೆ ಬಿಟ್ಟು ಹೊರಟಿದ್ದೆ. ಹೋಗುತ್ತಾ ಹಾದಿಯಲ್ಲಿ ದೇವರೇ, ಯತಿಶ್ರೇಷ್ಠರೊಬ್ಬರು ಕಾಣಸಿಕ್ಕಿದ್ರಪ್ಪ. ಈಗೋ ತನ್ನ ತಪಸ್ಸಿನ ಪೂರ್ಣ ಫಲದಂತಿರುವ ಫಲ ಇದು. ಇದನ್ನು ನಿನಗೆ ಕೊಡ್ತೇನೆ. ನೀನು ಮಕ್ಕಳಿಗೆ ತಂದೆಯಾಗಿ ಗಾರ್ಹಸ್ಥದಲ್ಲಿ ಪೂರ್ಣ ಫಲವನ್ನು ಪಡೆದ ಮೇಲೆ ಏನಾದರೂ ವಿರಕ್ತ ಚಿತ್ತನಾಗಿ ಸನ್ಯಾಸವನ್ನು ಕೈಗೊಳ್ಳುವುದಕ್ಕೆ ಯೋಚನೆ ಮಾಡಿದರೆ ಸಾಕಪ್ಪ. ಬ್ರಾಹ್ಮಣ್ಯಕ್ಕೆ ಪೂರ್ಣತೆ 4 ಆಶ್ರಮಗಳ ಪೂರ್ಣತೆಯಲ್ಲಿ. ಆದ್ದರಿಂದ ನೀನು ಬ್ರಹ್ಮಚಾರಿಯಾಗಿದ್ದು ನಿಷ್ಠೆಯನ್ನು ತೋರಿದವನು, ಗೃಹಸ್ಥನಾಗಿ ಆಚಾರ ಸಂಪನ್ನನಾಗಿ ಮೆರೆದವನು, ಮುಂದೆ ವಾನಪ್ರಸ್ಥನಾಗಿ ಕಾಡಿನಲ್ಲಿ ಸಾತ್ವಿಕ ಆಹಾರಾದಿಗಳನ್ನು ಸ್ವೀಕರಿಸುತ್ತಾ ತೃಪ್ತ ಜೀವನವನ್ನು ನಡೆಸುವನು. ಆಮೇಲೆ ಮೋಕ್ಷ ಎಂಬ ಸೌಧವನ್ನು ಸೇರುವುದಕ್ಕಿರುವ ಮೇಗಡೆಯ ಸೋಪಾನ ಅಂದರೆ ಸನ್ಯಾಸ ಅಂತ ಅದಕ್ಕೆ ಹೆಸರು. ಯಾವನಲ್ಲಿ ಆಶೆ ಇಲ್ಲ, ದ್ವೇಷ ಇಲ್ಲ, ಅವನಿಗೆ ನಿತ್ಯ ಸನ್ಯಾಸಿ ಅಂತ ಹೆಸರು. ಈ ನಿತ್ಯವೆನಿಸುವ ಸನ್ಯಾಸವೆಂಬ ವಿಶಿಷ್ಟ ಆಶ್ರಮವನ್ನು ಆಮೇಲೆ ಸ್ವೀಕರಿಸಬಹುದಾಗಿದೆ. ಮೊದಲು ನೀನು ಮಗಂದರಿಗೆ ತಂದೆಯಾಗಬೇಕಪ್ಪ. ನಿನ್ನ ಹೆಂಡತಿಯಾದವಳಿಗೆ ತಾಯಿಯಾಗತಿ ಎಂಬ ಆಸೆ ಮನಸ್ಸಿನಲ್ಲಿ ಹೆಚ್ಚುವಂತೆ ಏನಾದರೂ ಮಾತಾಡಿ ಪ್ರಲೋಭನ ಅಂತ ಇದಕ್ಕೆ ಹೆಸರು. ಪ್ರಲೋಭನ ಅಂದರೆ ವಂಚನೆ ಎಂಬ ಅರ್ಥ ಏನೂ ಇಲ್ಲ. ಹೇಗಾದರೂ ಚಿತ್ತವನ್ನು ವಶಪಡಿಸಿಕೊಳ್ಳುವುದಕ್ಕೆ ಒಬ್ಬ ಕೈಗೊಳ್ಳಬಹುದಾದ ಯುಕ್ತಿ, ಅದಕ್ಕೆ ಪ್ರಲೋಭನ ಅಂತ ಹೆಸರು. ನನ್ನ ಹೆಂಡತಿಯನ್ನು ಪ್ರಲೋಭನೆಯ ವಿವಶೆಯನ್ನಾಗಿ ಮಾಡಿಯಾದರೂ ಅವಳಿಗೆ ಹಣ್ಣನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಆ ಹಣ್ಣಿನೊಂದಿಗೆ ಯೋಗಿಗಳನ್ನು ನಮಿಸುತ್ತಾ ಹಿಂದೆ ಬಂದಿದ್ದೇನೆ. ಮನೆಯ ಬಾಗಿಲು ಒಳಗೆ ಹೆಜ್ಜೆಯನ್ನಿಟ್ಟಿದ್ದೇನೆ. ಓ, ನನ್ನ ಕಣ್ಣುಗಳಿಗೆ ಕಾಣಿಸಬಾರದವಳ ಮುಖ ಎಂಬುದಕ್ಕಾಗಿಯೋ ಏನೋ ಬೆನ್ನನ್ನು ತಿರುಗಿಸಿ ನಿಂತಿದ್ದಾಳಲ್ಲ. ಎಲೆಗೆ ದೊಂದುಲೇ. ಓ ಓ ಏನು? ನನ್ನ ಒಂದು ಕರೆಗೆ 2 ಬಾರಿ ಹೋಗೊಟ್ಟೆ. ನನ್ನ ಪೂರ್ವ ಸ್ವಕೃತ ಇದು. ನೀನು ಹೋಗೊಡುವುದಿಲ್ಲವೇನೋ ಅಂತ ನಾನು ನಿರೀಕ್ಷೆಯಲ್ಲಿದ್ದೆ. ನಿಮಗೆ ಕೇಳಿಸ್ತೋ ಇಲ್ವೋ ಅಂತ 2 ಸಲ ಬೋವು ಹೇಳಿದೆ. ನಾನು ಮನೆಯಿಂದ ಹೊರಟು ಹೋದದ್ದು ನಿನಗೆ ತಿಳಿದಿತ್ತೆ? ನೋಡಿದೆ. ಎಲ್ಲಿಗೆ ಯಾಕೆ ಅಂತ ನೀನು ಕೇಳಲಿಲ್ಲ. ಅಗತ್ಯ ಇಲ್ಲ. ಹಾಗೆ ಮರಳಿ ಬಂದಿದ್ದೇನೆ ಯಾಕೆ ಎಂಬುದು ನಿನಗೆ ತಿಳಿಯುತ್ತೆ? ಹೇಳ್ತೀರಲ್ಲ. ಹೇಳ್ತೇನೆ, ಹೇಳಿ. ಈಗ ನನ್ನ ಕೈಯಲ್ಲಿರುವ ಈ ಪಕ್ವ ಫಲವನ್ನು ನೋಡಿದೆಯಾ? ಮಾಗಿದ ಹಣ್ಣು. ಈಗ ರಸ ಹೊರಗೊಂದು ತೊಗಲಿದ್ದರಿಂದ ಹಣ್ಣಿನಲ್ಲಿ ಒಸರಿ ಬರುವುದಿಲ್ಲ. ಇಲ್ಲದೇ ಇದ್ರೆ ಹಣ್ಣಿನ ತೊಟ್ಟನ್ನು ಒಡೆದುಕೊಂಡಾದರೂ ರಸ ಒಸರಿ ಹೊರಗೆ ಬರಬೇಕಿತ್ತು. ಈ ಪಕ್ಕ ಫಲವನ್ನು ನಿನಗೆ ಕೊಡುವುದಕ್ಕೆಂದು ಒಬ್ಬ ಯೋಗಿ ಶ್ರೇಷ್ಠರಿಂದ ಸಂಪಾದಿಸಿ ತಂದಿದ್ದೇನೆ. ನಾನು ಊಟ ಮಾಡಿದ್ದೇನೆ. ತಿನ್ನುವುದಕ್ಕಲ್ಲ ಇದು. ಮತ್ತೆ ಯಾಕೆ? ತಿಂದರೆ ಹಣ್ಣೆ ಆಗಬೇಕು ಅಂತ ನಿಯಮ ಇಲ್ಲ. ಒಂದು ಮುಷ್ಟಿ ಹಿಟ್ಟನ್ನು ಗಂಟಲಿಗೆ ತುರುಕಿಕೊಂಡ್ರೂ ಸಾಕಾಗುತ್ತದೆ. ತಾನು ತಾಯಿ ಆಗಲಿಲ್ಲ ಎಷ್ಟು 1000 ಬಾರಿ ಹೇಳಿದಿ ಮಾತನ್ನು ನನ್ನ ಮುಂದೆ ನೀನು. ಈ ತಾಯ್ತನ ಅಂದರೆ ಅದೊಂದು ಪದವಿ.
ಆ ಪದವಿಗೆ ನಮ್ಮನ್ನು ಎತ್ತಿ ಕುಳ್ಳಿರಿಸುವುದಲ್ಲದೆ ಇದ್ರೆ ಭಗವಂತ ನಮಗೆ ಸ್ವಸಂಪಾದನೆ ಅಂತ ಹೇಳಿಕೊಳ್ಳುವುದಕ್ಕೆ ಆ ಪದವಿ ಲಭಿಸುವ ಹಾಗಿಲ್ಲ. ಆದ್ರಿಂದ ಈ ಹಣ್ಣನ್ನು ತಿಂದರೆ ನೀನು ತಾಯಿ ಆಗ್ತೀಯಂತೆ. ಅವರು ಹೇಳಿದ್ದಾರೆ, ಹಣ್ಣನ್ನು ಕೊಟ್ಟವರು ತಾಯಿ ಆಗ್ತೀಯಂತೆ. ಮನೆ ಬಿಟ್ಟು ಎಲ್ಲಿಗೋ ಹೊರಟು ಹೋದವರು ನೀವು. ಹೌದು. ಮರಳಿ ಬರುವಾಗ ಒಂದು ಹಣ್ಣನ್ನು ತಂದಿದ್ದೀರಾ. ಹೌದೌದು, ದಯಾಲು ನನಗೆ ಆ ಹಣ್ಣನ್ನು ಕೊಟ್ಟವರು. ಇದನ್ನು ತಿನ್ನು ಸಂತಾನ ಆಗ್ತದೆ ಅಂತ ಹೇಳ್ತೀರಿ. ಅವರು ಹಾಗೆ ಹೇಳಿದ್ದಾರ? ಯಾರು ಕೊಟ್ಟವರು? ಯತಿಗಳ. ಹೌದು ಹೌದು. ಅಯ್ಯೋ ನಿಮ್ಮ ಹುಚ್ಚೆ, ನಾನು ಎಣಿಸಿದ್ದು ನೀವು ಬುದ್ಧಿವಂತರು ಅಂತ. ಹೌದು. ನಿಮ್ಮನ್ನು ಭ್ರಮೆಗೊಳಿಸುವಂತಹವರು ಈ ಲೋಕದಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಅಂದ್ರೆ ಅವರು ಬುದ್ಧಿವಂತರಲ್ಲ, ಬುದ್ಧಿ ಇಲ್ಲದ ಬುದ್ಧಿವಂತರು. ಎಲ್ಲ ಎಲ್ಲ ಹಾಗಂದ್ರೆ ಏನು? ನಿಮ್ಮಂತವರನ್ನು ಮಂಕುಮರಳುಗೊಳಿಸುವುದಕ್ಕಾಗಿ ಏನೇನೋ ಹೇಳುವುದು, ಏನೇನೋ ಮಾಡುವುದು. ಎಂದರೆ ಸಮಾಜದಲ್ಲಿ ಸುತ್ತತಾ ಇರ್ತಾರಲ್ಲ. ಹೌದು. ಕೆಲವರು ಜಟ ಕಟ್ಟಿದವರು, ಅವರು ಋಷಿಗಳು. ಇನ್ನೊಬ್ಬರು ರುದ್ರಾಕ್ಷಿ ಹಾಕಿದವ, ಅವ ಮತ್ತೊಬ್ಬ ಮುನಿಯ, ಇನ್ನೊಬ್ಬ ಕಾವ್ಯ ಬಟ್ಟೆ ಹುಟ್ಟವ, ಅವ ಸನ್ಯಾಸಿ. ಇದನ್ನೆಲ್ಲ ನಾವು ನಂಬುವುದಾ? ಅವರಷ್ಟೆಲ್ಲ ವೇಷ ಮಾಡಿ ಸಂಚಾರ ಮಾಡುವುದು ಯಾಕೆ? ಸುಲಭದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಷ್ಟೇ. ಸೋಮಾರಿತನ. ನಮ್ಮನ್ನೆಲ್ಲ ಹಾಗೆ ಮರಳುಗೊಳಿಸುವುದು, ಮಂಕುಗೊಳಿಸುವುದು. ಅವರೊಂದು ಹಣ್ಣು ಕೊಟ್ಟಿದ್ದಾರೆ ನಿಮಗೆ. ಹೌದು. ನೀವು ಅದನ್ನು ಎಣಿಸಿ ಒಪ್ಪಿಕೊಂಡಿರಲ್ಲ. ಹೌದು. ಸಂತಾನ ಆಗ್ತದೆ ಅಂತ. ಹಣ್ಣಿಂದ ಸಂತಾನ ಆಗುವುದು ಅಂತ ಆದ್ರೆ ಮತ್ತೆ ಹೆಣ್ಣು ಯಾಕೆ, ಗಂಡು ಯಾಕೆ? ಈ ಹೆಣ್ಣು ಗಂಡುಗಳನ್ನು ಬ್ರಹ್ಮ ಸೃಷ್ಟಿಸಿದ್ದು ಯಾಕೆ? ಯೋಚನೆ ಮಾಡಿ. ನಿಮಗೆ ಅಷ್ಟೂ ತಿಳಿಯುವುದಿಲ್ವಾ? ಆಯ್ತು, ಒಂದು ವೇಳೆ ಆ ಹಣ್ಣನ್ನು ತಿಂದಾಗ ನಮಗೆ ಸಂತಾನ ಆಯಿತು ಅಂತ ಇಟ್ಟುಕೊಳ್ಳೋಣ. ಅದು ಹಣ್ಣಿನ ಸಂತಾನ ಹೊರತು ನನ್ನ ಸಂತಾನವಲ್ಲ, ನಿಮ್ಮ ಸಂತಾನವೂ ಆಗುವುದಕ್ಕಿಲ್ಲ. ಎಲ್ಲ ನಿನ್ನ ಬುದ್ಧಿ ಪ್ರವಾಹದ ರೀತಿಯೇ. ಈ ಕಪಟ, ವಂಚನೆ, ಮೋಸ ಸಮಾಜದಲ್ಲಿ ಎಷ್ಟು ಮಂದಿಗಳು ಮಾಡ್ತಾರೆ. ಅದನ್ನೆಲ್ಲ ನಂಬಿ ನಾವು ಸುಮ್ಮನೆ ಹುಚ್ಚುಗಟ್ಟಬಾರದು. ಅದರಿಂದ ಸಂತಾನ ಆಗುವುದು ಬೇಡ, ಆದರೆ ಪ್ರಯೋಜನ ಆಗ್ಲಿಕ್ಕಿಲ್ಲ. ನೀವು ಸುಮ್ಮನಿರಿ. ಅವರು ಸತ್ಯವನ್ನೇ ಹೇಳಿದ್ದಾರೆ ಅಂತ ನನಗೆ ವಿಶ್ವಾಸ ಇತ್ತು. ಹಣ್ಣನ್ನು ತಿಂದ ಮೇಲೆ ಬಸರಾಗ್ತಾಳೆ ಅಂತ ಹಾಗೆ ಹೇಳಿದರೋ ಏನೋ ಅಂತ ನೆನಪು. ಆದ್ರಿಂದ ಹುಟ್ಟುವ ಮಗು ಹಣ್ಣಿನ ಮಗು ಎನಿಸೀತೇನೋ ಎಂಬ ಸಂಶಯ ನಿನಗೆ ಇದ್ದರೆ ನಾನೇನು ಮಾಡಲಿಕ್ಕೆ? ನೀನು ತಾನು ತಾಯಿಯಾಗಲಿಲ್ಲ ಅಂತ ಹೇಳುತ್ತಿರುವಾಗ ನಿನ್ನ ದುಸ್ಥಿತಿಯಲ್ಲಿ ನನಗುಂಟಾದ ಮರುಕವೇ ಆ ಯತಿಯಲ್ಲಿ ನಾನು ಈ ಫಲವನ್ನು ಪ್ರಾರ್ಥಿಸುವಾಗ ಮಾಡಿತು. ನನಗೆ ತಾಯಿ ಆಗಲಿಲ್ಲ ಅಂದ್ರೆ ದುಃಖ ಇಲ್ಲ, ಹೆಣದಿ ಆಗಿದ್ದೇನಲ್ಲ ನಿಮಗೆ, ಸಾಕು. ಈ ತಾಯಿ ಆಗುವುದು ಯಾಕೆ? ಮಕ್ಕಳಿರುವುದು ಯಾಕೆ? ಸುಖಕ್ಕಾಗಿ ಅಲ್ವಾ? ಹೌದೇ ಹೌದು. ನಮಗೆ ಕಣ್ಣಿಲ್ವಾ, ಕಿವಿ ಇಲ್ವಾ? ಲೋಕ ಕಾಣ್ತದಲ್ಲ. ಯಾರಾದ್ರೂ ಮಕ್ಕಳನ್ನು ಹೆತ್ತವರು ಸುಖದಲ್ಲಿ ಇದ್ದಾರಾ? ಅಯ್ಯೋ ಮಗು ಹುಟ್ಟಿತು, ಅದಕ್ಕೆ ಜ್ವರ ಬಂತು, ಮತ್ತೊಂದಾಯ್ತು, ಇನ್ನೊಂದಾಯ್ತು, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನೇನು ಹೇಳ್ತಾ ನಿತ್ಯ ಅಳುತ್ತಾ ಇರ್ತಾರೆ. ಆ ಮಕ್ಕಳನ್ನು ಕಾಣ್ತದೆ ನಮಗೆ. ಮಕ್ಕಳಿಂದ ಸಂತಾನ ಸುಖ ಅಂತೆ. ಭ್ರಾಮೆ ಬಿಟ್ಟು ಅದನ್ನು ಹುಚ್ಚು. ಒಂದು ಸಮಾಧಾನ ಮಾಡಿಕೊ. ಏನು? ಜ್ವರ ಪೀಡಿತನಾಗ್ಲಿ, ಅಂಧನಾಗ್ಲಿ, ಪಂಗುವಾಗ್ಲಿ, ಮಗನಿದ್ದಾನೆ ಅಂತ ಒಂದು ಸಮಾಧಾನ ತಂದೆಗೂ ತಾಯಿಗೂ ಇರ್ತದೆ. ಯಾಕೆ ಬೇಕು ಅಂತ ನಾನು ಕೇಳುವುದು. ನನ್ನನ್ನು ತಂದೆಯನ್ನಾಗಿ ಮಾಡುವುದಕ್ಕೆ ನನ್ನಲ್ಲಿ ದಯವುಳ್ಳವಳಾಗಿ ಆದರೂ ಈ ಹಣ್ಣನ್ನು ನೀನು ಸ್ವೀಕರಿಸಬೇಕು. ದೊಂದುಲಿ ಒತ್ತಾಯಕ್ಕಾಗಿಯಾ? ಒತ್ತಾಯವಾದ್ರೆ ಒತ್ತಾಯ. ಹಾಗಾದ್ರೆ ನನಗೆ ಇಷ್ಟ ಇಲ್ಲ. ನಾನು ಏನು ಮಾಡ್ಲಿ ಅದಕ್ಕೆ? ಹೆಂಡತಿ ಆದ್ದಕ್ಕೆ ನಿಮ್ಮ ಮಾತಿನಂತೆ ನಡೆಯಬೇಕಾಗಿದೆ. ನೀನು ಹೆರದೆ ನಾನು ತಂದೆ ಅನಿಸುವ ಹಾಗಿಲ್ವಲ್ಲ. ಅದಕ್ಕಾಗಿ ಒತ್ತಾಯಕ್ಕೆ ನಿಮ್ಮ ಇಷ್ಟದಂತೆ ನನ್ನ ಇಷ್ಟ ಸೇವಿಸ್ತೇನೆ. ಇಲ್ಲಿ ಕೂಡ ನೋಡುವ. ಇಗೋ 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 ವರಫಲವ ಪಡೆದು ನಾಮಿಲ್ದು ಭುಜಿಸುವೆನೆಲ್ದು ಮರೆಯೊಳಗೆ ಯೋಚಿಸಿದಳ ದುರುಳೆ, ಮರೆಯೊಳಗೆ ಯೋಚಿಸಿದಳ ದುರುಳೆ. ಬಸಿರೆಲ್ತು ಹೊರುವೆ ಮೇನ್ ಹೆರುವೆ
ಕೆಡುವುದು ರೂಪ ನೋವು ಪಥ್ಯಗಡೆನುತ್ತಾಳೆ ತೆರೆಯ ಧರೆಯೊಳಗೆ ನಾರಿಯರು ಹಡೆವ ಧರ್ಮವಿದೇಕೆ ಸರಿಯಲ್ಲ ಸೃಷ್ಟಿಕ್ರಮ ಹಣ್ಣಿನಲ್ಲಿ ಸಂತಾನ ಸೃಷ್ಟಿಕ್ರಮ ಸರಿಯಲ್ಲ ದೊರಕುವದೇ ಎಳ್ಳು ಜಲ್ಪವೇ ಜಲ್ಯ ಎಲ್ದೆನುದ ಹಸುವಿಗಿಕ್ಕಿದಳು ಫಲವ ಸರಿಯಲ್ಲ ಸೃಷ್ಟಿಕ್ರಮ ಸರಿಯಲ್ಲ ಹಣ್ಣಿನಲ್ಲಿ ಸಂತಾನ ದೊರಕುವಡೆ ಸರಿಯಲ್ಲ ಎನ್ನುತ್ತ ಹಸುವಿಗಿಕ್ಕಿದಳು ಬಲವ ನನ್ನ ಗಂಡನ ಒತ್ತಾಯಕ್ಕಾಗಿ ಅವರು ಕೊಟ್ಟಂತಹ ಈ ಫಲವನ್ನು ಹಿಡಿದುಕೊಂಡಿದ್ದೇನೆ. ಆದರೆ ಅವರ ಮುಂದೆ ತಿನ್ನುವುದಿಲ್ಲ ಅಂತ ಹೀಗೆ ಮರೆಗೆ ಬಂದಿದ್ದೇನೆ. ಯೋಚಿಸ್ತಾ ಇದ್ರೆ ಯಾಕೆ ತಿನ್ನಬೇಕಿದನ್ನು? ಯಾರೋ ಕೊಟ್ಟದಂತೆ ಯತಿಗಳು ಸುಳ್ಳೋ ಸತ್ಯವೋ ಅಂತೂ ತಿಂದಾಗ ಎಲ್ಲಾದರೂ ನಾನು ಗರ್ಭಿಣಿ ಆದರೆ ಮುಂದೆ 9 ತಿಂಗಳ ಗರ್ಭವನ್ನು ಹೊತ್ತುಕೊಳ್ಬೇಕು. ಅದೆಷ್ಟು ಕಷ್ಟ. ಯಾವ ಆಹಾರನೂ ತಿನ್ನುವುದಕ್ಕಿಲ್ಲ, ನಿದ್ರೆ ಇಲ್ಲ, ಉಬ್ಬಸ ಇತ್ಯಾದಿ ಇತ್ಯಾದಿ. ಆ ಹೊಟ್ಟೆ ಹೊತ್ತುಕೊಂಡು 9 ತಿಂಗಳು ಯಾರು ತಿರುಗಾಡುವುದು? ಆಮೇಲೆ ಹೇರುವಂತಹ ಕಷ್ಟ ಅದು ಯಾರಿಗೆ ಬೇಕೋ? ಹೆತ್ತ ಮೇಲೆ ಮತ್ತೆ ಬಾಣಂತಿ, ಆಮೇಲೆ ಮಕ್ಕಳನ್ನು ತೂಗುವುದು. ಅಯ್ಯೋ ಅಯ್ಯೋ ಅಯ್ಯೋ, ಒಂದಲ್ಲ ಎರಡಲ್ಲ, 100 ಕಷ್ಟಗಳು. ಮಾತ್ರ ಅಲ್ಲ, ಮಕ್ಕಳನ್ನು ಹೆತ್ತರೆ ಹೆಂಗಸರ ಯೌವನ ರೂಪ ಎಲ್ಲವೂ ಕೆಟ್ಟು ಹೋಗ್ತದಂತೆ. 1 ಹೆತ್ತಳು ಚಂದಗಟ್ಟಳು, 2 ಹೆತ್ತಳು ಜಗ್ಗು ಬಿದ್ದಳು, 3 ಹೆತ್ತಳು ಮುದುಕಿ ಆದಳು, ಹೀಗೆಲ್ಲ ಹಿರಿಯವರು ಹೇಳ್ತಾರೆ. ಆದ್ದರಿಂದ ನನಗೆ ಯೌವನ ಬೇಕು, ರೂಪ ಬೇಕು, ಆರೋಗ್ಯ ಬೇಕು. ಈ ಮಕ್ಕಳನ್ನೆಲ್ಲ ಹೆತ್ತುಕೊಂಡು ಈ ಯೌವನವನ್ನು ರೂಪವನ್ನು ಯಾಕೆ ಹಾಳು ಮಾಡಿಕೊಳ್ಬೇಕು? ಆದ್ದರಿಂದ ನಾನು ತಿನ್ನುವುದಿಲ್ಲ, ನನಗೆ ಸಂತಾನವೂ ಬೇಡ. ಏನು ಮಾಡೋಣ? ಉಂಟಲ್ಲ ನಮ್ಮಲ್ಲಿ ಒಂದು ದನ, ಆಕಳು, ಅದಾದರೂ ತಿನ್ನಲಿ, ಅದರ ಹೊಟ್ಟೆಗೆ ಆಹಾರವಾಯಿತು. ಬಿಸಾಡ್ತೇನೆ ಆ ಕಡೆ. ನಂದನರ ಪಡೆದಾತ್ಮದೇವ ಆನಂದದಿಂ ದುಂಧುಲೆಯ ಕಂದಂಗೆ ದುಂಧುಕಾರಿ ಎನ್ನುವ ಅಂದದ ಅಭಿದಾನಮೇನ್ ಗೋಗರ್ಭಜಾತಂಗೆ ಗೋಕರ್ಣನೆಂದಿರಿದುತ್ತ ಚಂದದಿಂದ ನಂದದಿಂ ದಿನಗಳುರುಳಲು ಸುಖದಿಂದ ವಿಪ್ರನು ಬಾಲಕರ ಪಾಲಿಸುತ್ತ ಬೆಳೆಯೇ ಕಂದರಂ ಪ್ರಶ್ನಿಸಿದ ಪರಮೋಚ್ಚ ಗಂತವ್ಯ ಬದುಕಿಗಾವುದು ಮನುಜಗೆ. ದುಂದುಲಿ ಹೆರುವುದಕ್ಕೆ ಹೆಣ್ಣು, ಇದು ನಿಸರ್ಗದ ನಿರ್ಬಂಧ. ಆದ್ರಿಂದ ಹುಟ್ಟಿದ ಮಗನು ಅಥವಾ ಮಗಂದರು ಎಲ್ಲಿ ಹುಟ್ಟಿದರೋ, ಹೇಗೆ ಹೆತ್ತರೋ, ಯಾರು ಹೆತ್ತರೋ ಈ ವಿಷಯದಲ್ಲಿ ನನ್ನ ಯೋಚನೆ ಇಲ್ಲ. ಯಾಕಂದರೆ ಯಾವ ಅರ್ಥದಲ್ಲಿಯೋ ನನಗೆ ಗೊತ್ತಿಲ್ಲ. ನನಗೆ ಆತ್ಮದೇವ ಅಂತ ನನ್ನ ಅಪ್ಪನಿಂದ ಕೊಡಲ್ಪಟ್ಟ ಅಥವಾ ಇಡಲ್ಪಟ್ಟ ಹೆಸರು. ಆತ್ಮದಲ್ಲಿ ತನ್ನ ಚಿತ್ತನಕ್ಕೆ ಆಸನವನ್ನು ಯಾವನು ಕಲ್ಪಿಸಿಕೊಂಡಿದ್ದಾನೆ ಅವನೇ ಆತ್ಮದೇವ, ಮತ್ತೇನೂ ಇಲ್ಲ. ನನಗೆ ಈ ಪ್ರಪಂಚದಲ್ಲಿ ಇದ್ದ ಆಸಕ್ತಿ ಎಂದೋ ಕೆಟ್ಟು ಹೋಗಿದೆ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಪ್ರವೃತ್ತಿ ಯಾಕೆ ಅಂತ ಕೇಳ್ತೀವಿ. ಆಸಕ್ತಿ ವಿಹೀನತೆಯಲ್ಲಿ ನನಗೆ ಅನಿವಾರ್ಯತೆಯಲ್ಲಿ ಉಳಿದಿರುವ ಪ್ರವೃತ್ತಿ ಇದು, ಅಥವಾ ಪ್ರವೃತ್ತನಾಗಿರುವ ನನಗೆ ಸಹಜ ಸ್ವಭಾವವೆಂಬಂತಿರುವ ಬಂದಿರುವ ಆಸಕ್ತಿ. ಹೇಗೆ ಬೇಕಾದರೂ ತಿಳಿ. 2 ಮಕ್ಕಳು ಹುಟ್ಟಿದವು ಎಂಬುದರಿಂದ ನನಗೆ ಸಂತೋಷವಾಗಿದೆ. ಆದ್ದರಿಂದ ಯಾರು ಹೆತ್ತವರು, ಹೇಗೆ ಹೆತ್ತವರು ಅಂತ ನಾನು ವಿಚಾರಿಸಲೇ ಇಲ್ಲ. ದುಂಧುಕಾರಿ ನನ್ನ ಚೊಚ್ಚಲ ಮಗನಿಗೆ ಹಾಗೆ ಹೆಸರಿಟ್ಟಿದ್ದೇನೆ.
ಹಾಗೆ ಎರಡನೇವನಿಗೆ ಗೋಕರ್ಣ ಹಾ. ಎಂಬ ಹೆಸರಿಟ್ಟಿದ್ದೇನೆ. ಹಾ. ಒಂದು ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಇದು ವಿಶಾಲವಾಗಿರುವುದರಿಂದ ಗುರುತಿಸುವುದಕ್ಕೆ ಒಂದು ನಾಮ ಅಂತ ಬೇಕು. ಹಾ. ನಾಮ ಎಂಬ ಶಬ್ದಕ್ಕೆ ಧ್ವನಿಯಿಂದ ಅರ್ಥ ಅದೇ, ಬೇರೆ ಏನೂ ಅಲ್ಲ. ಹಾ. ವ್ಯಕ್ತಿಯನ್ನು ಸಂಬೋಧಿಸುವಲ್ಲಿ ಬೇಕಾಗುತ್ತದಲ್ಲ. ಹಾ. ಹಾಗಾಗಿ ಇನ್ನು ಮುಂದೆ ಮಗನೇ, ಮುದ್ದು, ಚಿನ್ನ, ಅಣ್ಣ, ಗಿಣಿ, ಮರಿ ಅದೆಲ್ಲ ಬೇಡ. ಹಾ. ಅವನಿಗೆ ಸ್ಪಷ್ಟವಾಗಿ ವೈದಿಕ ಸಂಸ್ಕಾರಗಳಲ್ಲಿ ಒಂದಾದಂಥ ನಾಮ ಕಾರಣ. ಹಾ. ಹೆಸರು ಇಡುವುದು, ಹೆಸರು ಕೊಡುವುದು ಅಂತ ಅರ್ಥ ಅಲ್ಲ, ಅದಕ್ಕೆ ಹೆಸರು ಮಾಡುವುದು ಅಂತಲೇ ಅರ್ಥ. ಹಾ. ಆದ್ರಿಂದ ಆ ಹೆಸರನ್ನು ನಾನು ನಿರ್ಧಾರ ಮಾಡಿದ್ದೇನೆ. ಹಾ. ದುಂದುಕಾರಿ. ಹೇಗೆ ಚೊಚ್ಚಲ ಮಗ ಹಾ. ದುಂದುಕಾರಿ. ಒಳ್ಳೆಯದು. ಆಮೇಲೆ ಮರುಚಲ ಮಗ ಹಾ. ಅವ ಗೋಕರ್ಣ. ಓಹೋ. ವೇದ ವಾಕ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳುತ್ತಾ ಕೇಳಿದ ವಾಕ್ಯಗಳನ್ನು ಕಿವಿಗಳಲ್ಲೇ ಉಳಿಸಿಕೊಳ್ಳುವವನು ಎಂಬುದು ಅದಕ್ಕೆ ಸರಿಯಾಗಿ ಅರ್ಥ. ಹಾ. ಆದ್ರಿಂದ ಅವನು ವೈದಿಕನಾಗಿರಲಿ ಎಂಬ ಆಶಯದಲ್ಲಿ ಹಾ. ಅವನಿಗೆ ಗೋಕರ್ಣ ಎಂಬ ಗುಣನಾಮವನ್ನೇ ನಾನು ನಿರ್ಧರಿಸಿದ್ದೇನೆ. ಹೇಳು ನನ್ನ ಎದುರಿನಲ್ಲಿ ಒಂದು ಬಾರಿ ಆ ಮಕ್ಕಳಿಬ್ಬರನ್ನು ಸಂಬೋಧಿಸುವ ಹಾಗೆ. ಹಾ. ಹಾ. ದುಂದುಕಾರಿ. ಒಳ್ಳೆಯದು, ಒಳ್ಳೆಯದು. ಚೊಚ್ಚಲ ಮಗ ದುಂದು. ಹಾ. ಗೋಕರ್ಣ ಹಾ. ಎರಡನೆಯ ಅವನ ತಮ್ಮ ಅಂದ್ರೆ ಎರಡನೆಯ ಮಗ. ಹಾ. ಆದ್ರಿಂದ ಸಂತೋಷವಾಯ್ತಲ್ವೇ? ಓಹೋ. ಮನವ ನಿಗ್ರಹಿಸುತ್ತ ಸುಖ ಕಾಮನೆಯ ತೊರೆದು ವಿಜುತ್ತನಾಗುತ್ತ ಮುನಿಯನಿಸಿ ಪರಮ ಪದವ ಗಳಿಸಲು ವಿಶುದ್ಧನಾಗುದ ಮುನಿಯನಿಸಿ ಪರಮ ಪದವ ಗಳಿಸಲು ಜನುಮ ಬಿಗುದಾದ ಬಗೆದು ಅಣ್ಣ ಗೋಕರ್ಣ, ದುಂದುಕಾರಿ ನಾನು ತಮ್ಮನಾದರೂ ನಿನ್ನ ಬಗ್ಗೆ ನಾನು ಗೌರವ ಇಲ್ಲದವನೇನೂ ಅಲ್ಲ. ಸರಿ, ನಮ್ಮಪ್ಪ ಯಾವಾಗಲೂ ಧ್ಯಾನ ಧ್ಯಾನ ಎಂದು ಸುಮ್ಮನಿರ್ತಾರೆ. ನಿನ್ನೊಡನೆ ಮಾತನಾಡುವ ಆಸೆಯಿಂದಲೇ ಹೀಗೆ ಬಂದಿದ್ದೇನೆ. ಏನಣ್ಣ, ನೀನು ಅಪ್ಪನಂತೆ ಇರುವೇನು? ಪ್ರತಿಯೊಬ್ಬ ಜೀವಾತ್ಮನಿಗೂ ಈ ಪ್ರಪಂಚದಲ್ಲಿ ತಾಯಿಯ ಗರ್ಭದಿಂದ ಬರಬೇಕಿದ್ರೆ ಹಿಂದೆ ಒಂದು ಕರ್ಮವಾಸನ ಅಂತ ಇರ್ತದೆ ಸಹೋದರ. ಓಹೋ. ಒಂದೇ ತಂದೆಗೆ ಹುಟ್ಟಿದ ಅವಳಿ ಮಕ್ಕಳಾದರೂ ಮನೋಧರ್ಮದಿಂದ ವ್ಯತ್ಯಸ್ತವಾದಂತಹ ರೀತಿ ನೀತಿಗಳನ್ನು ಅನುಷ್ಠಾನಕ್ಕೆ ತರುವುದನ್ನು ಪ್ರಪಂಚದಲ್ಲಿ ನಾವು ಕಾಣ್ತೇವೆ. ನನಗೆ ತೋರ್ತದೆ ಏನು, ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿರುವುದು ಲೌಕಿಕವಾದಂತಹ ಭೋಗಭಾಗ್ಯಗಳನ್ನು ಅನುಭವಿಸುವುದಕ್ಕಲ್ಲ. ಮತ್ತೆ ನಾನಾ ಯೋನಿಗಳಲ್ಲಿ ಹುಟ್ಟಿದಂತಹ ನಾವು ಎಷ್ಟೋ ದೇಹವನ್ನು ಧರಿಸಿ ದೈಹಿಕವಾದಂತಹ ಧರ್ಮದ ಅನುಷ್ಠಾನವನ್ನು ಮಾಡುತ್ತಾ ಇನ್ನೂ ಕೂಡ ತೃಪ್ತಿ ಇಲ್ಲದೆ ಮತ್ತು ಸಾಂಸಾರಿಕವಾದಂತಹ ಭೋಗಗಳ ಕಡೆಗೆ ದೃಷ್ಟಿಯನ್ನು ಹರಿಸ್ತಾ ಇದ್ದೇವೆ. ಓಹೋ, ಅದು ಕೂಡುದು. ನಮ್ಮಪ್ಪ ಹೇಳಿದ್ದನ್ನೆಲ್ಲ ನೀನು ಜ್ಞಾಪಕದಲ್ಲಿಟ್ಟುಕೊಂಡು ನನಗೂ ಬೋಧಿಸುವುದಕ್ಕೆ ಆರಂಭಿಸಿದೆ. ಬೋಧಿಸಿದ್ದಲ್ಲ, ಮನುಷ್ಯ ಜನ್ಮ ಬಂದಾಗ ನಾವು ಜನ್ಮ ಜರ ಮೃತ್ಯು ಎಂಬ ಈ 3 ಘಟ್ಟಗಳನ್ನು ದಾಟಿ ಮರಳಿ ಹುಟ್ಟದೇ ಇದ್ದಂತಹ ಮೋಕ್ಷ ಎಂಬ ಸಾಮ್ರಾಜ್ಯವನ್ನು ಅನುಭವಿಸಬೇಕು ಅನ್ನೋದು ಶ್ರುತಿ ವಾಕ್ಯ. ದುರ್ಲಭವಾದಂತಹ ಮನುಷ್ಯ ದೇಹ ಪ್ರಾಪ್ತವಾಗಿದೆ. ನಾವು ನಾನಾ ವಿಧವಾದಂತಹ ಸುಖಗಳನ್ನು ಅನುಭವಿಸುವುದಕ್ಕೆ ಈ ಶರೀರವನ್ನು ಹೊಂದಿದ್ದೇವೆ. ಈ ಕಲ್ಪನೆಯೂ ನಿನಗಾಗುವುದಿಲ್ವಲ್ಲ? ಅದೇನೀಗ ಹಂದಿಯಾಗಿ, ಹಕ್ಕಿಯಾಗಿ, ಇನ್ನೊಂದಾಗಿ, ಮತ್ತೊಂದಾಗಿ ಇದ್ದಾವಾಗಲೂ ದೈಹಿಕವಾದಂತಹ ಇಂದ್ರಿಯ ಅದರ ಚಪಲತೆಗೆ ಬೇಕಾದಂತಹ ಆಹಾರವನ್ನು ದೊರಕಿಸಿಕೊಳ್ತದೆ. ಪ್ರಪಂಚದಲ್ಲಿ ಹುಟ್ಟಿದ ಯಾವ ಪ್ರಾಣಿಯೂ ಆಹಾರ ನಿದ್ರಾ ಭಯ ಮೈಥುನಾದಿಗಳಲ್ಲಿ ವಂಚಿಸಲ್ಪಟ್ಟು ದುಃಖಿಸಿದ್ದನ್ನು ನಾವು ಕಾಣುವುದಿಲ್ವಲ್ಲ ತಮ್ಮ. ಆದ ಕಾರಣವೇ ಮನುಷ್ಯ ಜನ್ಮದ ಹೆಚ್ಚುಗಾರಿಕೆಯಲ್ಲಿ ಅಸತ್ಯದಿಂದ ಸತ್ಯದೆಡೆಗೆ ಸಾಗಿ ಮೃತ್ಯುವನ್ನು ಜಯಿಸಿ ಅಮೃತತ್ವವನ್ನು ಪ್ರಾಪಿಸಬೇಕು ಅನ್ನುವುದೇ ಸಿದ್ಧಾಂತ ಅಂತ ನನಗೆ ಅನ್ನಿಸ್ತದೆ. ಮಿಥ್ಯೆಯಾಗಿ ಜಗವು ಶಾಶ್ವತ ಸತ್ಯ ಸುಖವನ್ನು ಕೊಡುವುದುಂಟೆ. ಸತ್ಯ ಸುಖವನ್ನು ಕೊಡುವುದುಂಟೆ. ಸತ್ಯವರಿಯದಿ ಬಾಳಲಿಹಾದುಳು ಪಥ್ಯ
ಪಥ್ಯವಲ್ಲ ಪಥ್ಯವಲ್ಲ ಪ್ರಿಯ ಸೋದರ, ಅಣ್ಣ, ವ್ಯಾವಹಾರಿಕವಾಗಿ ನಾವು ಏನು ಕಾಣ್ತೇವೆ, ಏನು ಕೇಳ್ತೇವೆ, ಇವೆಲ್ಲ ಸತ್ಯದ ಬುನಾದಿಯಲ್ಲಿ ಹೊರಗೆ ತೋರ್ಪಡಿಸಲ್ಪಡುತ್ತಿರುವಂತಹ ಮಾಯಾಲೀಲೆ. ಓಹೋ, ನಿಜವಾದ ಸತ್ಯ ಸುಪ್ತವಾಗಿದೆ. ಅದರ ಮೇಲೆ ಈ ಮಿಥ್ಯಾರೂಪವಾದಂತಹದ್ದು ದರ್ಶನಕ್ಕೆ ನಮಗೆ ಬರ್ತದೆ. ಮನುಷ್ಯರಾದ ಮೇಲೆ ನಾವು ಮನೀಷಿಗಳಾಗಿ ಜ್ಞಾನವನ್ನು ಸಂಪಾದಿಸುವವರಾಗಿ ಮಿಥ್ಯೆಯನ್ನು ಕಳೆದು ಸತ್ಯವನ್ನು ದಾರ್ಶನಿಕರಾಗಿ ಅನುಭವಿಸಬೇಕಾಗ್ತದೆ. ಲೌಕಿಕವಾದದ್ದಕ್ಕೆ ಸುಖ ಅಂತ ನಾವು ಹೇಳ್ತೇವೆ. ಓಹೋ, ಸುಖ ಅಂತ ನಾವು ಕಲ್ಪಿಸುವುದು ಹೇಗೆ? ಯಾವುದೋ ಒಂದು ದುಃಖ ಇತ್ತು, ಅದು ನಿವೃತ್ತಿ ಆದವಾಗ ಸುಖ ಆಯಿತು ಅಂತ ಹೇಳ್ತೇವೆ. ನಿಜವಾಗಿ ಸುಖ ಅಂತಂದ್ರೆ ಶಾಂತಿ, ಆನಂದ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಅಂತಹ ಶಾಂತಿಧಾಮವನ್ನು ಅಲಂಕರಿಸಿ ನಾವು ಪೂರ್ಣತೆಯನ್ನು ಪ್ರಾಪಿಸಬೇಕಾಗ್ತದೆ. ಬ್ರಹ್ಮ ಒಂದೇ ಸತ್ಯ ಅಂತ ಉಪನಿಷತ್ತು ಸಾರುತ್ತದೆ. ಕಾಣುತ್ತಿರುವುದೆಲ್ಲ ಮಿಥ್ಯೆ ಅಂತ ಹೇಳ್ತಾ ಇದೆ. ಆದ ಕಾರಣ ತಮ್ಮ, ನೀನು ಏನು ಹೇಳು, ಎಷ್ಟು ವಾದಿಸು, ನಾನಂತೂ ಈ ನಿಲುಮೆಯಿಂದ ಅಲುಗಾಡಲಾರೆ. ತಂದೆಯವರೇ, ಶಾಸ್ತ್ರ ಪುರಾಣಗಳ ಬಗ್ಗೆ ಸರಿಯಾಗಿ ವಿಮರ್ಶೆಯನ್ನು ನಡೆಸಬೇಕು. ದೇಹಬಲವನ್ನು ನಾನು ನಂಬಿದವ, ಯಾವುದೋ ನಮ್ಮ ಕಣ್ಣಿಗೆ ಗೋಚರವಲ್ಲವೋ ಅದನ್ನೇ ನಾನು ಮಿಥ್ಯೆ ಎಂದು ಇಷ್ಟರವರೆಗೆ ಹೇಳಿಕೊಂಡು ಬಂದವ, ಒಪ್ಪಿದವ. ಇಂದ್ರಿಯಗಮ್ಯವಾದಂತಹ ಅನುಭವವನ್ನು ಜ್ಞಾನ ಎಂದು ತಿಳಿದುಕೊಂಡು ಇಷ್ಟರ ತನಕ ವ್ಯವಹರಿಸುತ್ತಿರುವ ನನಗೆ ನಿನ್ನ ಈ ಪುರಾಣ ಶಾಸ್ತ್ರಗಳು ಬೇಕಾಗಿಲ್ಲ. ನನ್ನೊಡನೆ ಇರುವುದಕ್ಕೆ ನನಗೆ ಇಷ್ಟವಿಲ್ಲದಿದ್ದರೆ ಹೋಗಬಹುದು. ಜನಕ, ಮಗನೇ ಗೋಕರ್ಣ, ಏನೋ ಅಣ್ಣ ತಮ್ಮಂದಿರೊಳಗೆ ಅಭಿಪ್ರಾಯ ವ್ಯತ್ಯಾಸ ಬಂತಪ್ಪಯ್ಯ. ಬರಬಹುದು, ಬರಬೇಕಾದ್ದೇ. ಅವನು ಮನೆಗೆ, ಮನೆತನಕ್ಕೆ ಅಂಟಿಕೊಳ್ಳುವ ಸ್ವಭಾವವನ್ನು ಇಲ್ಲೀಗ ಮಂಡಿಸ್ತಾ ಇದ್ದಾನೆ. ಹೌದು ತಂದೆಯವರೇ, ನನಗಂತೂ ವೈರಾಗ್ಯವೇ ನನ್ನ ಹೃದಯದಲ್ಲಿ ಹುಟ್ಟಿಯದೆ. ಹುಟ್ಟಿದಂತಹ ವೈರಾಗ್ಯವನ್ನು ಆದಷ್ಟು ಶೀಘ್ರವಾಗಿ ಬೆಳೆಸುತ್ತಾ ಬೆಳೆಸುತ್ತಾ ಮುಕ್ತಿಯನ್ನು ಪಡೆಯುವುದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಬೇಡ್ತೇನೆ. ನಾನು ಇದನ್ನೇ ಬಯಸ್ತೇನೆ. ಅವನಿದ್ದಲ್ಲಿ ನಾನಿದ್ದರೆ ನಮ್ಮೊಳಗೆ ನಿತ್ಯ ಈ ಜಗಳವಾದೀತು. ಒಬ್ಬ ಸತ್ಯವನ್ನು ಅನುಷ್ಠಾನಕ್ಕೆ ತರ್ತಾನೆ, ಇನ್ನೊಬ್ಬ ಮಿಥ್ಯೆಯನ್ನು ಪೂಜಿಸ್ತಾ ಇದ್ದಾನೆ. ಸತ್ಯವೂ ಮಿಥ್ಯೆಯೂ ಎರಡು ಒಟ್ಟಿಗೆ ಬಾಳಿ ಬದುಕುವುದಿಲ್ವಲ್ಲ ಅಪ್ಪಯ್ಯ. ನೀವು ಜ್ಞಾನಿಗಳು, ನಿಮ್ಗೆ ಗೊತ್ತುಂಟು. ನನಗೆ ಆ ಪರಮಾತ್ಮನ ಧ್ಯಾನ ಮಾಡುವುದಕ್ಕೆ ಅಪ್ಪಣೆಯನ್ನು ಕೊಡಬೇಕು. ನಾನು ಮನೆ ಬಿಟ್ಟು ಹೊರಡ್ತೇನೆ. ಒಳ್ಳೆಯದಪ್ಪ. ಜ್ಞಾನವಾಗಲಿ, ತಪಸ್ಸಾಗಲಿ, ಧ್ಯಾನವಾಗಲಿ, ಯಜ್ಞವಾಗಲಿ, ಶ್ರೇಯಸ್ಸಿಗೆ ಕಾರಣವಾದಂತಹ ಉಪಾಯಗಳಿವೆಲ್ಲ. ಇವುಗಳಲ್ಲಿ ಯಾವುದೋ ಒಂದನ್ನಾದರೂ ಮನಪೂರ್ವಕವಾಗಿ ಸ್ವೀಕರಿಸದೇ ಇರುವವನ ಜೀವನ ಪಾವನವಾಗಲಾರದು. ನೀನು ತಪಸ್ವಿ ಆಗು, ನಿನಗೆ ಶ್ರೇಯಸ್ಸು ಸಿದ್ಧಿಸಿರಿ ಮಗನೇ. ಆಗಲಿ ಆಗಲಿ ಅಪ್ಪ. ಮರೆತು ಸಧರ್ಮಗಳ ದುಂದುಕಾರಿಯುಗೈದ ಮರೆತು ಸಧರ್ಮಗಳ ದುಂದುಕಾರಿಯುಗೈದ ಸುರಿ ಮಾಂಸ ಸೇವನೆಯ ಸುರಿ ಮಾಂಸ ಸೇವನೆಯ ವೇಶ್ಯೆಯರ ಸಹವಾಸ ವೇಶ್ಯೆಯರ ಸಹವಾಸ ನಿರತ ದುರ್ಮಾರ್ಗದಲ್ಲಿ ಬಾಳಿದನು. ತನ್ನ ತನ ತೊರೆದು ಸುಖ ಭೋಗಗೆ ಎಳದಿ ಮರೆತು ಸಧರ್ಮಗಳ ದುಂದುಕಾರಿಯುಗೈದ ಆ ಆ
ಮಧುರವಾದ ಧ್ವನಿಯನ್ನು ಕೇಳಿದಾಗ, ನುಣುಪಾದುದನ್ನು ಮುಟ್ಟಿದಾಗ, ಸುಂದರ ದೃಶ್ಯಗಳನ್ನು ಕಂಡಾಗ, ನಾಲಿಗೆಗೆ ರುಚಿಕರವಾದಂತಹ ವಸ್ತುಗಳು ದೊರಕಿದಾಗ ನನಗೆ ಸಂತೋಷವಾಗ್ತದೆ. ಇದನ್ನೇ ಮಿಥ್ಯೆ ಎಂದು ಹೇಳುತ್ತಿರುವವನ ಬಗ್ಗೆ ನನಗೆ ಭಕ್ತಿಯೂ ಇಲ್ಲ, ಗೌರವವೂ ಇಲ್ಲ. ಅಣ್ಣ ಎಲ್ಲಿಗೆ ಹೋಗಲಿ, ನನಗೆ ತೃಪ್ತಿಯನ್ನು ನೀಡುವುದಕ್ಕಾಗಿ ಅನೇಕರು ಈ ಊರಿನಲ್ಲಿಯೂ ಇದ್ದಾರೆ. ಆ ಸುದತಿಯರ ಸಹವಾಸದಿಂದ ದೊರೆಯಬಹುದಾದ ಪರಮಾನಂದವೇನು, ಅದನ್ನು ಅನುಭವಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಉತ್ತೇಜಕವಾದಂತಹ ಪಾನೀಯ ನನಗೆ ಸಂತೋಷವನ್ನು ಕ್ಷಣ ಕ್ಷಣಕ್ಕೆ ಹೆಚ್ಚಿಸುತ್ತಿದೆ. ಇದನ್ನು ಕುಡಿದರೆ ಸಾಕು, ಬ್ರಹ್ಮಾನಂದ ಬ್ರಹ್ಮಾನಂದ, ಎಲ್ಲವನ್ನೂ ಮರೆಯುತ್ತೇನೆ, ಎಲ್ಲರನ್ನೂ ಮರೆಯುತ್ತೇನೆ. ಇದಕ್ಕೆ ಚೈತನ್ಯಪ್ರದ ರಸಾಯನ ಅಂತಲೇ ಹೆಸರು. ಇದನ್ನು ಕುಡಿದು ಒಮ್ಮೆ ಆ ಸುದತಿಯರನ್ನು ಕಾಣುವುದಕ್ಕಾಗಿ ಅವರ ಮನೆಯ ಕಡೆಗೆ ಹೋಗ್ತೇನೆ. ಯಾರೇ ಅಲ್ಲಿ? ಸ್ವಾಮಿ ಬಂದಿರಾ? ಏನು ಮಾಡ್ತಾ ಇದ್ದೀರಿ ನೀವು? ಬನ್ನಿ ಬನ್ನಿ, ಒಳ್ಳೇದಾಯ್ತು ಬಂದದ್ದು. ಕೇಳಿರದಿರೆ ತನುವಿಗಾಭರಣವು ಮೀರಾ ತನುವಿಗಾಭರಣವು ನಾರಿ ಶೋಭಿಸಲಾರಳೆಂದು ತನುವಿಗಾಭರಣಂ ಇರದಿರೆ ನಾರಿ ಶೋಭಿಸಲಾರೆಂದು ನೀರ ಕೇಳಿರದಿರೆ ತನುವಿಗಾಭರಣವು ನಾರಿ ಶೋಭಿಸಲಾರಳೆಂದು ನಾರನೈಜನಗುಂದು ಹೊಸ ಹೊನ್ನ ಹಾರವ ತಾರೆಯ ಎಲಗುಂದು ಹೊಸ ಹೊನ್ನ ಹಾರವ ಭಾರವಿರಲಿ ಎಂಟಗದಿಗಾರ ತಾರಯ್ಯ ಎನಗೊಂದು ಹೊಸ ಹೊನ್ನ ಹಾರವ ಭಾರವಿರಲಿ ನೀರ ಕೇಳಿರದಿರೆ ತನುವಿಗಾಭರಣವು ನಾರಿ ಶೋಭಿಸಲಾರಳೆಂದು ನೀರ ತಾರಯ್ಯ ನನ್ನ ಮುಖವನ್ನೇ ನೋಡುತ್ತಿರುವರೇ ಮಾತುಗಳನ್ನಾಡದೆ ಸುಮ್ಮನೇಕಿದ್ದೀರಿ? ಕಾರಣ ಇಷ್ಟೇ, ನೀವು ಯಾವಾಗ ಬಂದರೂ ಆದರದಿಂದ ಸ್ವಾಗತಿಸಿ ಉಪಚರಿಸಿ ನಮ್ಮನ್ನೇ ನಿಮಗೆ ನಾವು ಒಪ್ಪಿಸಿಕೊಡುತ್ತಿದ್ದವರು. ಐವರಿದ್ದೀರಿ, ಒಬ್ಬಳಿಗಾದರೂ ಏನಾಗಬೇಕು ಎಂದು ಹೇಳುವುದಕ್ಕೆ ಕಷ್ಟವೇ ನಿಮಗೆ? ಅದೇನೂ ಅಲ್ಲ, ನೀವ್ಯಾಕೆ ನಮ್ಮ ಬಗ್ಗೆ ಎಳ್ಳಿನಿತು ಯೋಚಿಸುವುದಿಲ್ಲ ಅಂತ ನಮಗೆ ಬೇಸರ ಆಗುವುದು. ಕೈಗೊಬ್ಬಳು, ಕಾಲಿಗೊಬ್ಬಳು, ತಲೆಗೊಬ್ಬಳು, ಹೆಗಲಿಗೊಬ್ಬಳು, ಮುಖಕ್ಕೊಬ್ಬಳು, ಬನ್ನಿರಿ. ಅದಲ್ಲ, ನಮಗೇನಾದ್ರೂ ನೀವು ಕೊಟ್ಟು ನಮ್ಮನ್ನು ಸಂತೃಪ್ತಿ ಪಡಿಸಬೇಡವೇ? ನಿಮಗೆ ಬೇಕಾಗುವುದನ್ನು ಯಾವಾಗಲೂ ಕೊಡುತ್ತಿದ್ದೇನೆ, ಮತ್ತೇನು ಯೋಚಿಸ್ತೀರಿ? ಹೆಣ್ಣು ಸಾಲಂಕೃತಳಾಗಿರ್ಬೇಕು. ಸಾಲಂಕೃತಳಾಗಿ ವಧುವಾಗಿ ಇರುವುದಕ್ಕೆ ನೀವೇನು ಹಸೆಮಣಿಯನ್ನೇ ಇರುವುದಕ್ಕೆ ಹೊರಟ ಹೆಣ್ಣುಗಳೇ? ನಮ್ಮ ಕೊರಳಿಗೆ ನೀವು ಮಂಗಲಸೂತ್ರ ಕಟ್ಟಿಲ್ಲವಾದರೂ ಕೂಡ ನಾವು ನಿಮ್ಮ ಸೇವೆಯಲ್ಲಿ ಹಿಂದುಳಿದವರೇನೂ ಅಲ್ಲ. ಮಂಗಲಸೂತ್ರವನ್ನು ಕಟ್ಟಿದಾಕ್ಷಣವೇ ಹೆಂಡತಿಯರಾಗುವುದಿಲ್ಲ. ಹೆಂಡತಿ ಹೇಗಿರಬೇಕು ಎಂದು ತಿಳಿದು ನಡೆಯುವವರು ನೀವು. ಈಗೊಳ್ಳಿ, ನನಗೊಂದು ಕಂಠಾಭರಣ ಬೇಕು. ನಿನಗೇನು ಬೇಕೆ? ಹಾರ ಬೇಕು. ಸ್ವಾಮಿ, ನಿಮ್ಮ ಸುಖವೇ ನಮ್ಮ ಪ್ರಧಾನ ಲಕ್ಷ್ಯ. ಅದಕ್ಕಾಗಿ ನಾವು ಯಾವ ತ್ಯಾಗವನ್ನೂ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಮಧುರವಾಗಿ ಹಾಡಿದರೆ, ಚೆಲುವಾಗಿ ಕುಣಿದರೆ, ನಿಮ್ಮ ಅಂಗವಿನ್ಯಾಸವನ್ನು ನೋಡಿ ಮಧುರಧ್ವನಿಯನ್ನಾಲಿಸಿ ನಾನು ಆನಂದವನ್ನು ಅನುಭವಿಸ್ತೀನಿ. ಅಷ್ಟೇ ಸಾಲದು, ನನ್ನ ತೋಳಿನ ತೆಕ್ಕೆಗೆ ನೀವು ಸಿಕ್ಕಿದರೆ ಅದರಿಂದಲೂ ನನಗೆ ಆನಂದವಾಗ್ತದೆ. ಸಾಲದು ಸಾಲದು, ನಮ್ಮನ್ನು ನೋಡುವಾಗಲೇ ನಿಮ್ಮ ಮೈ ಜುಮ್ ಅಂತ
ಅಂತ ಹೇಳಬೇಕು. ನನಗೆ ಸುಖವನ್ನು ನೀಡುವ ನಿಮಗೆ ಸುಖಪ್ರದವಾದುದು ಏನೋ ಅದನ್ನು ನೀಡುವುದಕ್ಕೆ ನಾನು ಸಿದ್ಧನಾಗ್ತೇನೆ. ಅದಕ್ಕೊಂದು ವ್ಯವಸ್ಥೆ ನಾನೇ ಹುಡುಕಿದ್ದೇನೆ ಸ್ವಾಮಿ. ಏನದು? ಹೆಣ್ಣಿನ ಸೌಂದರ್ಯ ಮತ್ತಷ್ಟು ಶೋಭಿಸುವುದು ಆಕೆ ಉಡುವ ಬಟ್ಟೆಯಿಂದ, ತೊಡುವ ಆಭರಣಗಳಿಂದ. ಪಟ್ಟೆ ಸೀರೆಯನ್ನು ಉಟ್ಟು ಮಿರಿಮಿರಿ ಮಿಂಚುವ ಕುಪ್ಪಸವನ್ನು ತೊಟ್ಟು ಒಮ್ಮೆ ಸೆರಗು ಬೀಸಿ ನಿಮ್ಮ ಮುಂದೆ ನಿಂತ್ರೆ ಹೇಗೆ? ತಂದುಕೊಡಿ ಸ್ವಾಮಿ. ತಂದು ಏನಿಲ್ಲದಿದ್ರೂ ನೀವು ನನಗೆ ಚಂದ ಕಾಣ್ತೀರಿ. ಮನದನ್ನೆಯರೇ ಎನ್ನ ಮನದನ್ನೆಯರೇ ನೀವು ರನ್ನೆಯರೇ ಎನ್ನ ಚೆನ್ನೈಯರೇ ಮನದಲ್ಲಿಯರೇ ಏಕೆ ಸಂಶಯ ರನ್ನೆಯರೇ ಕನ್ನಡಿ ಕಪೋಲಯರೇ ಸಲಿದುವೆ ನಿಮ್ಮ ಮನದ ಸಲಿಸುವೆ ನಿಮ್ಮ ಮನದ ಕನ್ನಡಿ ಕಪೋಲೆಯರೇಗೆ ಕನ್ನಡಿ ಕಪೋಲೆಯರೇ ಸಲಿಸುವೆ ನಿಮ್ಮ ಮನದ ಮನದಲ್ಲೆಯರೆ ಚೆಲ್ಲೆಯರೆ ರನ್ನೆಯರೇ ವೀಣಾಧ್ವನಿಯಂತಿರುವ ನಿಮ್ಮ ಮಾತುಗಳನ್ನು ಆಲಿಸಿದಾಗ ಕೆಲವಿಯರಾದ ನೀವು ಹೇಗೆ ಶೋಭಿಸಬೇಕು ಎಂಬುದನ್ನು ನಾನು ಕಲ್ಪಿಸಿದ್ದೇನೆ. ಸ್ವರ್ಗಲೋಕದಿಂದ ಭೂಲೋಕಕ್ಕಿಳಿದ ಅಪ್ಸರೆಯರಂತೆ ನೀವಿದ್ದೀರಿ. ಕೆನ್ನೆಯರೇ, ಕನ್ನಡಿಯಂತಹ ಕೆನ್ನೆಯುಳ್ಳವರೇ, ನಿಮ್ಮ ಆಶೆಯನ್ನು ಪೂರೈಸುವುದಕ್ಕಾಗಿ ಬ್ರಾಹ್ಮಣ ಕುಮಾರನಾದರೂ ನಾನು ಧನವನ್ನು ಸಂಗ್ರಹಿಸಬಲ್ಲೆ. ಕೊರಳಿಗೆ ಹಾರವನ್ನು ಉಡುವುದಕ್ಕೆ ಚೆಲುವಿನ ಬಟ್ಟೆಯನ್ನು ತರುವುದು ನನಗೆ ಕಷ್ಟವೇನೂ ಆಗದು. ರಾತ್ರಿಯೊಳಗಾಗಿ ನಿಮಗೆ ಬೇಕಾದ ಸುವಸ್ತುಗಳನ್ನು ತಂದು ಕೊಡ್ತೇನೆ. ಬರುವ ಹೊತ್ತಿಗೆ ಮಾಂಸದ ಅಡುಗೆಯೂ ಇರಲಿ. ಖಂಡಿತ. ಹಾಗೆ ನನಗೆ ಪಾನೀಯ ಏನು ಎಂಬುದು ನಿಮಗೂ ಗೊತ್ತಲ್ಲ. ಓಹೋ, ಈಗಲೇ ತಯಾರಿದೆ. ಆ ಮದ್ಯ ಸೇವನೆಯಿಂದ ಮಾಂಸವನ್ನುಂಡು ನಿಮ್ಮ ಒಡನಾಟದಲ್ಲಿ ನಿಮಗೆ ಸುಖವನ್ನು ಕಾಣಿಸ್ತೇನೆ. ಬರ್ತೇನೆ. ಗಂಡಂದ್ರೆ ನೀವು, ನಿಮ್ಮಂತವರು ಬೇಕು. ರಾಜಕುಮಾರನಲ್ಲವಾದರೂ ರಾಜಕುಮಾರನಂತೆ ಬಾಳುವ ಸೌಭಾಗ್ಯ ನನಗಿದೆ. ಎಲ್ಲಿಂದ ಧನವನ್ನು ಸಂಪಾದಿಸಲಿ, ಎಲ್ಲಿಂದ ಚಿನ್ನವನ್ನು ಸಂಪಾದಿಸಲಿ? ಅಪ್ಪನನ್ನು ಕೇಳಿದರೆ ಒಳ್ಳೆದಿನ್ನುತ್ತಿದ್ದಾನೆ. ಆದರೂ ಅವನ ಕೈಯಲ್ಲೊಂದು ಪವಿತ್ರ ಉಂಗುರ ಇದೆ. ಅದು ಅವನಿಗೆ ಅಗತ್ಯವಾದರೂ ಏನು, ಅದನ್ನು ಸೆಳೆದುಕೊಂಡಿದ್ದೇನೆ. ಕಿವಿಯ ಒಂಟಿಗಳನ್ನು ಹಿಡಿದು ಎಳೆದಿದ್ದೇನೆ. ಅಮ್ಮ, ಅಮ್ಮ, ಏನೋ ಬಂಗಾರ ಕೊಡು, ಬೆಳ್ಳಿ ಕೊಡು, ಬಟ್ಟೆ ಸೀರೆಯನ್ನು ಕೊಡು, ಒಳ್ಳೆಯ ಕುಪ್ಪಸವನ್ನು ಕೊಡು. ಕೊಡದೇ ಇದ್ದರೆ ಅಮ್ಮನೆಂದು ನೋಡದೆ ಬಲಾತ್ಕಾರವಾಗಿ ಸೆಳೆಯಬೇಕಾದೀತು. ಅಯ್ಯೋ ಮೂರ್ಖ! ಯಾರು ಮೂರ್ಖ? ನೀನು ಯಾಕೆ ಹುಟ್ಟಿದೆ ನೀನು ಹೇಳು. ನಿನ್ನ ಹಾಲುಂಡು ಬೆಳೆದ ನಾನು ಮೂರ್ಖನಾಗುವುದಕ್ಕೆ ಸಾಧ್ಯವೇ? ನಿಜ ಏನು ಅಂತ ನಿನಗೆ ಗೊತ್ತಿಲ್ಲ. ನೀನು ನನ್ನ ಮಗನೂ ಅಲ್ಲ, ನಾನು ನಿನ್ನ ತಾಯಿಯೂ ಅಲ್ಲ, ನಾನು ನಿನ್ನನ್ನು ಹೆತ್ತದ್ದೂ ಇಲ್ಲ. ಮತ್ತೆ ನನ್ನನ್ನು ಸಾಕಿ ಬೆಳೆಸಿದ ನೀನು ತಾಯಿ ಅಲ್ಲದೆ ಮತ್ತಾರು ತಾಯಿ ಆಗುವುದಕ್ಕೆ ಸಾಧ್ಯ? ಅದರ ಗುಟ್ಟೇ ಬೇರಿದೆಯೋ? ಏನು ಗುಟ್ಟ? ಏನೋ ನಿನ್ನ ತಂದೆ ನನಗೊಂದು ಮಂತ್ರಬಲವನ್ನು ತಂದು ಕೊಟ್ಟಿದ್ರು. ಇದನ್ನು ತಿನ್ನೂ ಸಂತಾನ ಆಗ್ತದೆ ಅಂತ. ನನಗೆ ನಂಬಿಕೆ ಇರಲಿಲ್ಲ, ಇಷ್ಟವಾಗಲಿಲ್ಲ. ತೆಗೆದದನ್ನು ಎತ್ತಲ ಹೋಗಿದ್ದೆ. ಅದನ್ನು ಆ ದನ ತಿಂದಿತ್ತು. ಆದರೆ
ಆ ತಂದೆಯ ಮಾತಿನಂತೆ ನಾನು ಸಂತಾನ ಪಡೀಬೇಕಲ್ಲ, ಅದಕ್ಕಾಗಿ ಒಂದು ನಾಟಕ ಮಾಡಿದೆ, ಅಭಿನಯ ಮಾಡಿದೆ. ನಾಟಕ? ಹೌದೌದು. ನೀನು ನನ್ನ ತಂಗಿಯನ್ನು ಬರೆಸಿಕೊಂಡೆ. ಆ ತಂಗಿ ಗರ್ಭಿಣಿ ಆಗಿದ್ದಳು, ಅವಳು ಇಲ್ಲೇ ಪ್ರಸವಿಸಿದಳು. ಓಹೋ. ಅಷ್ಟರ ತನಕ ನಾನು 9 ತಿಂಗಳು ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡು ಅಭಿನಯಿಸಿದೆ ಗರ್ಭಿಣಿ ಅಂತ. ಆಮೇಲೆ ಹೆತ್ತದ್ದವಳು. ನಾನು ಆ ಬಟ್ಟೆಯನ್ನು ಕಳಚಿದೆ, ಹೊಟ್ಟೆ ಇಲ್ಲ ಹೋಯ್ತು. ಆಮೇಲೆ ಆ ಮಗುವನ್ನು ಅವಳ ಕೈಯಿಂದ ಕ್ರಯಕ್ಕೆ ತೆಗೆದುಕೊಂಡೆ, ಸಾಕಿದೆ. ಮೊಲೆಯೆಲ್ಲ ಕೊಟ್ಟು ಅವಳು ಸಾಗುತ್ತಾ ಇದ್ದಳು. ಬೆಳೆಸಿದೆ ನನ್ನ ಮಗು ಅಂತ ತೋರಿಸಿದೆ. ನೀನು ನನ್ನ ತಾಯಿಯಲ್ಲ, ನಮ್ಮ ಮನೆಯ ನಾಯಿ. ಮರ್ಯಾದೆಯಾಗಿ ನನಗೆ ಬೇಕಾದುದನ್ನು ಕೊಡುವೆಯೋ ಇಲ್ಲೋ? ಹಾಳಾಗಿ ಹೋಗುಪ್ಪ. ಗಂಡನನ್ನೇ ವಂಚಿಸಿದ ನೀನು ಮಗನನ್ನೂ ವಂಚಿಸುವುದಕ್ಕೆ ಸಿದ್ಧಳಾಗುವೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆದ ಕಾರಣ ನೀನು ಹೆಣ್ಣಲ್ಲ, ನಿನ್ನ ಕೊರಳು ಹಿಸುಕಿಕೊಳ್ಳುತ್ತೇನೆ. ಮನೆಯಲ್ಲಿರುವ ಧನ ಕನಕಾದಿಗಳನ್ನೆಲ್ಲ ಸ್ವೀಕರಿಸಿದ್ದೇನೆ. ನಮ್ಮಪ್ಪ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಎಲ್ವೇರೆ ಇದೋ ಈ ವಸ್ತ್ರವನ್ನು ನೋಡಿ, ಈ ಚಿನ್ನದ ಒಡವೆಗಳನ್ನು ನೋಡಿ, ಇದನ್ನೆಲ್ಲ ಧರಿಸಿಕೊಂಡು ನನ್ನ ಮುಂದೆ ನಲಿಯುತ್ತಾ ನೀವಿದ್ದರೆ ಸ್ವರ್ಗಾನಂದವನ್ನು ಪಡೆಯುತ್ತೇನೆ. ತುಂಬಾ ಸಂತೋಷವಾಯಿತು, ಧನ್ಯರಾದೆವು ನಾವು. ನೀವಿತ್ತ ಪಾನೀಯ ನನಗೆ ರುಚಿಕರವಾಗಿದೆ. ಸ್ವಲ್ಪ ಮಲಗಿ ಸ್ವಾಮಿ. ಇದಕ್ಕಿಂತಲೂ ಹೆಚ್ಚಿನ ಮಧುರವಾದ ಅದರಾಮೃತವನ್ನಿಂಟುವುದಕ್ಕೆ ಸಿದ್ಧಳಾಗಿದ್ದೇನೆ. ಇದೆ ಕೊಡಿರಿ. ನಾವು ಕುಡಿಯುವುದಲ್ಲ, ನೀವು ಚೆನ್ನಾಗಿ ಕುಡಿಯಿರಿ, ಸ್ವಲ್ಪ ವಿಶ್ರಮಿಸಿ. ಆದೀತು. ಆಮೇಲೆ ಏನು ಅಂತ ಯೋಚಿಸ. ನೋಡು, ಚೆನ್ನಾಗಿ ಮಲಗಿದ್ದಾರೆ. ಹೌದು. ಸುರಮಿತು ಮಾಂಸವನಿದ್ದೆಯರತ್ತನು ಸುಖವ ಪಡೆದು ಹೊರಗಿರಲು ಹೊರಗಡೆಯರ ಅದರ ತಲೆಯನೆಸಗಿದರು. ನೋಡು, ನಮಗೆ ಬೇಕಾದ ಒಡವೆಗಳನ್ನೆಲ್ಲ ಆತ ತಂದು ಕೊಟ್ಟಿದ್ದಾನೆ. ಎಲ್ಲಿಂದ ತಂದರು? ಎಲ್ಲೋ ಕದ್ದು ತಂದಿರಬೇಕು. ಇವನನ್ನು ಈ ವಸ್ತುಗಳನ್ನು ನಾವು ಹೀಗೆ ಉಳಿಸಿದ್ರೆ ಎಲ್ಲಿಯಾದ್ರೂ ರಾಜಭಟರ ಕೈಗೆ ಸಿಕ್ಕಿಬಿಟ್ರೆ ಅಯ್ಯೋ, ನಮ್ಮ ಮೇಲೆ ಅಪವಾದ ಬಂದೀತು, ನಾಳೆ ಸೆರೆಮನೆ ವಾಸವನ್ನು ಅನುಭವಿಸಬೇಕಾದೀತು. ಆದ್ದರಿಂದ ಇವ ಮಲಗಿದಲ್ಲಿಗೆ ಇವನ ತಲೆಗೆ ಒಂದು ಕಲ್ಲು ಹೊತ್ತು ಹಾಕಿ ಇವನ ಕೊಲೆಯನ್ನು ಮಾಡಿಬಿಡೋಣ. ಇವ ಏಳಲೇಬಾರದು. ನಾವು ಈ ಆಭರಣವನ್ನೆಲ್ಲ ಎತ್ತಿಕೊಂಡು ಊರು ಬಿಡೋಣ. ಹಾಗಾದ್ರೆ ಮುಗಿಸೋಣವೇ? ಗೋದವಿಕಾರದ ಪ್ರೇತವೇ ನೀನ್ಯಾರು? ಕಾರಕತ್ತನೆಯೊಡಿಂದಲೆಯುವೆ ಕಾಡುಡು, ಕಾರಕತ್ತನೆ ಜೊಡಿಸಲೆಯುವೆ ಕಾಡುಡು, ದಾರುಣ ಗತಿಯೇಗಿ ಪೇರು ಗುರವಿಕಾರದ ಪ್ರೇತವೇ ನೀನ್ಯಾರು? ಎಲ ಮನೆ ಬಿಟ್ಟು ಹೊರಟ ನಾನು ಭಗವದ್ಧ್ಯಾನ ನಿರತನಾಗಿ ಕರತಲ ಭಿಕ್ಷಾ ತರುತಲ ವಾಸಃ ಎಂಬ ದೀಕ್ಷೆಯಿಂದ ಮುಂದೆ ಬರ್ತಾ ಇದ್ದಾಗ ಇದು ಯಾವುದೊಂದು ಪ್ರೇತ ಸ್ವರೂಪ. ಪ್ರೇತವೇ, ಶಾಂತನಾಗು. ಯಾರು ನೀನು? ಏನು ಕಥೆ ನೀನದು? ಯಾಕೆ ಯಾರ್ಯಾರನ್ನು ಗೋಳಾಡಿಸ್ತಾ ಅರ್ಬಡಿಸ್ತಾ ಇದ್ದಿ? ಅಣ್ಣ 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 ಅಜ್ಞಾನ ಇನ್ನೇನು ಕೆಟ್ಟೆನೋ ತಿಳಿಯದೆಯೇ ನಿನ್ನ ಎನ್ನ ಪಾಪವ ಹರಿದಿ ನೀನು ಪರಮ ಸುಖವನ್ನು ಕೊಡುದೊಂದು ಗಾದಿಯುತ
ಸಹಜ ನಾನು ಮನ್ನಿರು. ಅಣ್ಣ, ಅಣ್ಣನೇ ನನ್ನ ಈ ವಿಕೃತ ರೂಪವನ್ನು ಕಂಡಾಗ ಹಾ ಧೈರ್ಯವಾಗಿ ಈ ಮಾತುಗಳನ್ನಾಡಿದೆ. ಹಾ ನಿನ್ನ ಹೃದಯವೇನು ಎಂಬುದನ್ನು ತಿಳಿಯದೆ ಅಪರಾಧವನ್ನು ನಡೆಸಿದ ಹಾ ನನ್ನನ್ನು ಕ್ಷಮಿಸೆಂದು ಪ್ರಾರ್ಥಿಸುತ್ತಿದ್ದೇನೆ. ಚಿಂತಿಲ್ಲ, ನಾನು ದುಂದುಕಾರಿ, ನನ್ನ ತಮ್ಮ ದುಂದುಕಾರಿ ನೀನು. ತಾಯಿಯ ಮರಣಕ್ಕೂ ಕಾರಣನಾದೆ. ಇದು ಯಾಕೆ ಹೀಗೆ ವಿಕಾರಿಯಾಗಿದ್ದಿ? ತಂದೆ ದೇಶಾಂತರ ಹೋಗುವಂತೆ ಮಾಡಿದೆ. ಮಾಡಿ ನನ್ನ ಅನ್ಯಾಯ ಕರ್ಮಗಳಿಗೆ ಫಲವಾಗಿ ಈ ಪಿಶಾಚ ಜನ್ಮ ಪ್ರಾಪ್ತವಾಗಿದೆ. ಹಾ ಅಣ್ಣ, ಹಾ ನನ್ನ ಮೇಲೆ ಕನಿಕರ ತೋರಿ ಇದೋ ನನ್ನ ದುಷ್ಕೃತ್ಯಗಳಿಗೆ ದುಃಖವನ್ನನುಭವಿಸುತ್ತಿರುವ ನನಗೆ ಮತ್ತೊಮ್ಮೆ ಈ ಪಿಶಾಚ ಜನ್ಮದಿಂದ ಮುಕ್ತಿಯಾಗುವಂತೆ ಅನುಗ್ರಹಿಸು. ಸನ್ಮಾರ್ಗವನ್ನು ತೋರಣ್ಣ, ತೋರು, ಬೇಡಿಕೊಳ್ತೇನೆ. ಆರ್ತನಾಗಿ ಕಣ್ಣೀರಿಳಿಸಿ ನಿನಗಾದ ದುರ್ಗತಿಯ ಬಗ್ಗೆ ನೀನು ಸಂಕಟ ಪಡುತ್ತಿ. ಈ ಪಿಶಾಚ ಜನ್ಮದಿಂದ ನನಗೆ ಮುಕ್ತಿಯೇ ಇಲ್ಲ. ಆ ಪಶ್ಚಾತ್ತಾಪ ನಿನಗೆ ಉಂಟಾಗಿದೆ ತಾನೆ? ಹೌದು. ಹೋಗಲಿ ಬಿಡು. ಅಂದು ನಾನು ಹೇಳಿದೆ, ಮಿಥ್ಯೆಯಾದಂತಹ ಪ್ರಪಂಚದ ಭೋಗಕ್ಕೆ ಆಸಕ್ತನಾಗಿ ಇಡೀ ಕುಟುಂಬಕ್ಕೆ ನಾಶಕರವಾದಂತಹ ಮಹಾಪಾಪವನ್ನು ನೀನು ಆರ್ಜಿಸಿ ಮುಂದಿನ ಪೀಳಿಗೆ ಬಿಡುವುದು ಬೇಡ. ಕುಟುಂಬದ್ರೋಹಿಯಾದೆ. ಹೋಗಲಿ ಬಿಡು. ತಂದೆಯನ್ನು ತಿರಸ್ಕರಿಸಿ, ತಾಯಿಯನ್ನು ಧಿಕ್ಕರಿಸಿ, ಇದ್ದದ್ದನ್ನೆಲ್ಲ ನಾಶ ಮಾಡಿ ಕೇವಲ ದೈಹಿಕವಾದಂತಹ ಭೋಗಾಸಕ್ತಿಯಲ್ಲಿ ವೇಶ್ಯ ಸ್ತ್ರೀಯರಲ್ಲಿ ಲಂಪಟನಾಗಿ ದುಡಿದು ಕದ್ದು ದರೋಡೆ ಮಾಡಿ ಅವರಿಂದ ದೈಹಿಕ ಸುಖವನ್ನು ಅನುಭವಿಸಿದೆಯಲ್ಲ ತಮ್ಮ. ಎಷ್ಟು ಮಂದಿಗಳನ್ನು ಕೊಂದೆನೋ, ನನ್ನ ಪಾಪ. ಬಿಡು, ಅಪಮೃತ್ಯುವಿಗೆ ಗುರಿಯಾದೆ ನೀನು. ಈಗ ನಾನೇನು ಮಾಡಲಿ? ಏನು ಮಾಡಲಿ ಅಂತ ಈಗ ಕೇಳ್ತಾ ಇದ್ದಿ. ಮುಂದೇನು? ನೋಡಪ್ಪ, ನನಗಂತೂ ಕುಟುಂಬದ ಸಂಬಂಧ ಇಲ್ಲ, ನಿನಗೇ ಗೊತ್ತುಂಟು. ಹೌದು. ದನ ಗರ್ಭಧರಿಸಿತೋ ಇಲ್ವೋ ಗೊತ್ತಿಲ್ಲ, ಅಂತೂ ದನದ ಕಿವಿಯಲ್ಲಿ ನನ್ನ ಉತ್ಪನ್ನವಾಯಿತು ಅಂತ ತಾಯಿ ತಂದೆಯರು ಹೇಳಿದರು. ನೀನು ಗೋಕರ್ಣನಾದೆ. ಆದ ಕಾರಣ ಕುಟುಂಬದ ರಕ್ತ ಸಂಬಂಧ ನನಗಿಲ್ಲ. ನಾನೇನು ಮಾಡಲಿ? ಇರುವುದಿದ್ರೆ ನಿನಗೆ ಮಾತ್ರ. ನೀನೀ ದುರ್ಗತಿಗಿಳಿದ ಮೇಲೆ ಪಿತೃಗಳ ಉದ್ಧಾರ ಮಾಡುವವರು ಯಾರು? ನಿಜವಾಗಿ ಪುತ್ರ ಧರ್ಮವನ್ನು ಅನುಷ್ಠಾನ ಮಾಡಬೇಕಾಗಿದ್ರೆ ನೀನು ಪ್ರೇತ ಸ್ವರೂಪನಾಗಿ ಅಧೋಗತಿಗೆ ಇಳಿದಿದ್ರೆ ಪಿತೃಗಳ ಉದ್ಧಾರ ಹೇಗಾದೀತು ತಮ್ಮ. ಆದ ಕಾರಣ ಸೈರಿಸು. ಪಿತೃಗಳಿಗೆ ತಿಲದರ್ಪಣವನ್ನು ನೀಡುವುದಕ್ಕಾದರೂ ನನಗೆ ಈ ಪಿಶಾಚ ಜನ್ಮದಿಂದ ಮುಕ್ತಿ ಇಲ್ವೇ? ನನಗೆ ಕುಟುಂಬದ ಋಣ ಇಲ್ಲದಿದ್ರು ಒಮ್ಮೆ ಆದರೂ ಅಮ್ಮ ಅಪ್ಪ ಅಂತ ನಾನು ಕರೆದಿದ್ದೇನೆ ಈ ನಾಲಿಗೆಯಿಂದ. ನಾನಂತೂ ಜೀವನವನ್ನು ದಿವ್ಯವಾಗಿಸಿಕೊಂಡಿದ್ದೇನೆ. ಅಣ್ಣ ಎಂದು ಕರೆದು ಉಪಕಾರ ಮಾಡೋಣ. ವಿದ್ಯುಕ್ತವಾದಂತಹ ಪ್ರೇತೋದ್ಧರಣ ಕಾರ್ಯಕ್ರಮಗಳನ್ನೆಲ್ಲ ನಾನು ಅನುಷ್ಠಾನ ಮಾಡ್ತೇನೆ. ಅಲ್ಲಿಗೆ ನಿನ್ನ ಪ್ರೇತೋದ್ಧಾರವಾದರೆ ಶ್ರದ್ಧತೆ ಆಯ್ತಲ್ಲ? ಆಯ್ತು. ಆಗದಿದ್ರೆ ಮತ್ತೆ ಆಲೋಚಿಸೋಣ. ಆಗಲಿ. ಎಲ್ಲ ಏನು ಮಾಡಿದ್ರು ಈ ಪ್ರೇತ ನನ್ನನ್ನು ಹಿಂಬಾಲಿಸ್ತಾ ಇದೆ. ಏನು ಮಾಡಲಿ? ಸರಿ, ಹೀಗೆ ಮಾಡೋಣ. ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದ ಸವಿತಾ ದೇವತಾ. ಓ ಸೂರ್ಯ ಪರಮಾತ್ಮ, ನೀನು ಜ್ಞಾನಚಕ್ಷು. ಓಂ ಭೂರ್ಭೋತ್ಸವ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸೂರ್ಯದೇವ ಪ್ರತ್ಯಕ್ಷನಾಗು. ಗೋಕರ್ಣ, ನಿತ್ಯದಂತೆ ಸಾಗುತ್ತಿದ್ದ ನನ್ನನ್ನು ಸ್ತುತ್ಯ ಮೂಲಕವಾಗಿ ನಿನ್ನೆಡೆಗೆ ಬರಮಾಡಿಕೊಂಡಿದ್ದಿ. ಹೌದು. ಬರಮಾಡಿಕೊಂಡದ್ದು ಯಾಕೆ ಅಂತ ನೋಡಿದ್ರೆ ನನಗೆ ಅರ್ಥವಾಯಿತು. ಆಯ್ತಲ್ಲ? ನಿನ್ನ ಮುಂದೆ ಪ್ರೇತ ರೂಪದಿಂದ ನಿಂತಹ ನಿನ್ನ ತಮ್ಮ ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೌದು, ಸೂರ್ಯದೇವ. ಹಾಗಾದ್ದರಿಂದ ನಾನು ಎಲ್ಲವನ್ನೂ ಬಿಟ್ಟು ಬ್ರಹ್ಮಾನುಸಂಧಾನಕ್ಕೆ ಹೊರಟವನಿಗೆ ಈಗ ಇದೊಂದು ಪ್ರೇತ ಬಾಧೆ ಹಿಂದಿನಿಂದ. ಆದರೆ ನಿನ್ನಲ್ಲಿರುವಂತಹ ಜ್ಞಾನ ಎಂಬ ಬೆಳಕನ್ನು ಅವನಿಗೆ ಹರಿಸಿ ಅವನ ಕತ್ತಲೆಯಿಂದ ನಿವಾರಣೆ ಮಾಡಬೇಕಾಗಿದೆ. ಹೇಗೆ ಮಾಡೋಣ ಸ್ವಾಮಿ? ಪ್ರಾಪಂಚಿಕರಿಗೆಲ್ಲ ಭಾನುವಾರದಿಂದ ತೊಡಗಿ ಮಂದವಾರದಲ್ಲಿ ಮುಕ್ತಾಯ. 7 ವಾರ ಬಿಟ್ಟರೆ ಮತ್ತೊಂದು ವಾರ ಇಲ್ಲ. ಹಾಗಾದ ಕಾರಣ ಶುದ್ಧಾತ್ಮನಾಗಿ ಅನಂತಾವತಾರಿಯಾದ ಭಗವಂತನ ಮಹಿಮಾ ವಿಶೇಷತೆಯನ್ನು ಭಾಗವತ ಸಪ್ತಾಹದ ಮೂಲಕವಾಗಿ ನೀನು ಹೇಳಿ ಆ ಕಥಾ ಶ್ರವಣ ಪುಣ್ಯದಿಂದ ಅವನ ಪ್ರೇತೋದ್ಧಾರವಾಗುತ್ತದೆ. ಅದನ್ನು ಮಾಡಬೇಕಾಗಿದೆ ನೀನು. ಭಾಗವತ? ಹೌದು. ಆಹಾ ಆಹಾ, ಹೌದು. ಭಾಗವತಂ ಪುಣ್ಯ ಕಥನ. ಯಾರದ್ದು? ಭಗವಾನ್ ವಾಸುದೇವನ ಚರಿತ್ರಾಮೃತ. ಅನೇಕ ಅವತಾರಿಯಾದಂತಹ ಭಗವಂತನ ಮಹಿಮೆಯನ್ನು. ಹೌದು. ನಿಗಮ ಕಲ್ಪತರೋರ್ ಗಳಿತಂ ಫಲಂ. ಓಹೋ. ಶುಕಮುಖಾದ ಅಮೃತ ಸಂಯುತಂ. ಸಕಲ ನಿಗಮಗಳ ಸ್ವರೂಪವೆನಿಸಿದಂತಹ ಜ್ಞಾನ ವೃಕ್ಷದಿಂದ ಗಲಿತವಾದಂತಹ ಪಕ್ವವಾದ ಮಧುರವಾದಂತಹ ಹಣ್ಣನ್ನು ಬ್ರಹ್ಮಜ್ಞಾನಿಯಾದಂತಹ ಶುಕನು ಆಸ್ವಾದಿಸಿ ಆ ಗಿಳಿ
ಕುಕ್ಕಿದಂತಹ ಹಣ್ಣು ಅತ್ಯಂತ ಅಮೃತೋಪಮವಾಗಿದೆ ಎಂಬ ನಾಣ್ಣುಡಿಯಂತೆ ಭಾಗವತ ಸಪ್ತಾಹ ಅಲ್ಲವೇ? ಆಗಲಿ. ಹಿಂದೆ ಶುಕಯೋಗಿಯು ಪರೀಕ್ಷಿತನಿಗೆ ಉಪದೇಶ ಮಾಡಿದಂತಹ ಭಾಗವತ ಯಾವುದಿದೆ ಅದನ್ನೀಗ ಸಪ್ತಾಹ ರೂಪದಿಂದ ಧ್ಯಾನಾಸಕ್ತನಾಗಿ ಮಾಡುತ್ತೇನೆ. 7 ಗಂಟುಗಳುಳ್ಳ ಬಿದಿರಿನೊಳಗೆ ಪ್ರವೇಶಿಸಿದಂತಹ ನಾನು ಒಂದೊಂದು ದಿನವೂ ನೀನು ಹೇಳುತ್ತಿದ್ದ ಕಥೆಯನ್ನು ಕೇಳುತ್ತಿದ್ದಂತೆ ಒಂದೊಂದೇ ಗಂಟುಗಳು ಸಿಡಿದು 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 ಇದು ನನ್ನ ಜೀವನ ಸಾರ್ಥಕವಾಗುವುದಕ್ಕೆ ಅನುಕೂಲವಾಯಿತಪ್ಪ. ಪ್ರೇತೋದ್ಧಾರವಾಯಿತೇ? ಧನ್ಯನಾದೆ. ಹಾಗಾದರೆ ಎಂದೆಂದಿಗೂ ಎಷ್ಟು ಪಾಪವನ್ನು ಜೀವಾತ್ಮನು ಮಾಡಬಹುದೋ ಅಷ್ಟು ಪಾಪವೂ ಕೂಡ ಕೇವಲ ಭಗವಂತನ ನಾಮಸ್ಮರಣೆಯಿಂದಲೇ ನಿವೃತ್ತಿಯಾಗ್ತದೆ. ಮಾತ್ರವಲ್ಲ, ಭಗವಂತನ ಲೀಲಾಮೃತ ಪಾನ ಮಾಡಿದರೆ ಖಂಡಿತವಾಗಿ ಅಮೃತತ್ವವು ಪ್ರಾಪಿಸುತ್ತದೆ ಎಂಬುದಕ್ಕೆ ಭಾಗವತ ಪುರಾಣ ಪುಣ್ಯ ಶ್ರವಣ ಮಹಾತ್ಮೆ ಇನ್ನು ಮುಂದೆ ನಿನ್ನ ಉದ್ಧಾರದ ಮೂಲಕವಾಗಿ ಜಗತ್ತಿನಲ್ಲಿ ಪ್ರಸಾರವಾಗಲಿ, ಮಂಗಲವಾಗಲಿ. ಧನ್ಯನಾದೆ, ಧನ್ಯನಾದೆ. ದೇವರ ಪುಣ್ಯ ಭಾಗವತ್ಸರಿಸು ಸಪ್ತಾಹವಾಚರಿಸುತ್ತಿರೆ ದಿನ ದಿನಕ್ಕೆ ಪಾಪ ಪರಿಹರವಾಗುತ್ತು ಮುಕ್ತಿ ದೊರಕಿಯೇ. ಮಂಗಳಂ ಜಯ